ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 3 ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಅಭಿನವ ರೇವಣ ಸಿದ್ಧ ಶಿವಾಚಾರ್ಯರ ಬಗ್ಗೆ ಸಂಶೋಧನಾತ್ಮಕ ಗ್ರಂಥ. ಸಂಶೋಧಕರು ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯರು, ಬೆಂಗಳೂರು. 110 ಪುಟಗಳ ಪೈಕಿ 78ನೇ ಪುಟ ಅಧ್ಯಯನ ಮಾಡ್ತಾ ಇದ್ದೀವಿ. ಇಷ್ಟು ಪುಟಗಳು ಓದಿದ ಮೇಲೂ ನಿರೂಪಕರಾದವರಿಗೆ ಈ ಗ್ರಂಥದ ಹೆಸರು ಸರಳವಾಗಿ ಹೇಳಲಿಕ್ಕೆ ಬರ್ತಾ ಇಲ್ಲ. ಅದನ್ನ ಸರಿ ಮಾಡ್ಕೋಬೇಕು. ಪೂರ್ವಾಚಾರ್ಯ ಧರ್ಮದರ್ಶನ ಈ ಗ್ರಂಥ. ಪೂರ್ವಾಚಾರ್ಯ ಧರ್ಮದರ್ಶನ ಬರ್ಕೊಳ್ಳೋದೇನು ಭಯಪಟ್ಟು ಆಗಿಬಿಡ್ಬೇಕು. ಎಲ್ಲರಿಗೂ ಸರಳ ಆಗ್ಬೇಕದು, ಹೇಳಕ್ ಬರ್ಬೇಕು. ಆಚಾರ್ಯ ಪೂರ್ವಾಚಾರ್ಯ ಧರ್ಮ ದರ್ಶನ, ಪೂರ್ವಾಚಾರ್ಯ ಧರ್ಮ ದರ್ಶನ. ತಂಜಾವೂರಿನ ವಿಕ್ರಮ ಚೋಳನಿಗೆ ಅನುಗ್ರಹ. ಎಲ್ಲ ಇವರು ಜನಸಾಮಾನ್ಯರಿಗಿಂತ ರಾಜ ಮಹಾರಾಜರಿಗೆ ಬಹಳ ಬೇಕಾದವರು ಇವರೆಲ್ಲ. ರಾಜಗುರುಗಳು ಇವರೆಲ್ಲ. ರಾಜಗುರುಗಳಿದ್ದಕ್ಕೆ ಅವ್ರ ರಾಜರು ಏನ್ ಮಾಡ್ಯಾರ, ಇವರಿಗೆ ಕಿರೀಟ ಉಂಗುರ ತಾವ್ ಹೆಂಗಿರ್ತಾರ ಹಂಗೆ ಇವರಿಗೂ ಮಹಾರಾಜರಂಗ ಅಲಂಕಾರ ಮಾಡಿ ಸಂತೋಷ ಪಟ್ಟಾರ ಆಗಿನ ಕಾಲದೊಳಗೆ. ಈಗಿನವರು ಏನ್ ಬೇಕಾದ್ರೆ ಪ್ರಶ್ನೆ ಮಾಡ್ತಾರೆ. ಯಾಕಂದ್ರ ಅವರ ಬಗೆಗಿನ ಇತಿಹಾಸದ ಜ್ಞಾನ ಇಲ್ಲದವರು, ಪರಿಜ್ಞಾನ ಇರಲಾರ್ದವರು ಏನ್ ಬೇಕಾದ್ರೆ ಪ್ರಶ್ನೆ ಮಾಡ್ತಿರ್ತಾರ. ಮತ್ತೆ ಪರಿಜ್ಞಾನ ಯಾಕಿಲ್ಲ ಅಂತಂದ್ರ ಸಮಾಜದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಪರಿಜ್ಞಾನ ಪ್ರಚಾರ ಮಾಡುವ ಕೆಲಸ ಯಾರು ಮಾಡಬೇಕೋ ಅವರು ಮಾಡಲಾರ್ದಕ್ಕ ಈ ರೀತಿಯಾದಂಥ ಸಮಸ್ಯೆ ಉಂಟಾಗ್ತದೆ. ತಂಜಾವೂರಿನ ವಿಕ್ರಮ ಚೋಳನಿಗೆ ಅನುಗ್ರಹ. ಹೀಗೆಯೇ ರೇವಣಸಿದ್ಧರು ಲೋಕ ಸಂಚಾರ ಮಾಡುತ್ತಾ ಮಹಾಶಿವ ಭಕ್ತನು ಧರ್ಮಾಭಿಮಾನಿಯೂ ಸಾಹಿತ್ಯ ಪ್ರಿಯನೂ ಆದ ತಂಜಾವೂರಿನ ರಾಜನಾದ ವಿಕ್ರಮ ಚೋಳನನ್ನು ಉದ್ಧರಿಸುವ ಸಂಕಲ್ಪ ಮಾಡಿ. ತಂಜಾವೂರು ಯಾವ ರಾಜ್ಯದಾಗ ಬರ್ತದ್ರಿ? ಇದು ತಮಿಳುನಾಡಿನ ಬರ್ತದಲ್ರಿ? ತಮಿಳುನಾಡು. ವೀರಶೈವ ಧರ್ಮ ಉತ್ಪನ್ನ ಆಗಿದ್ದೆ ತಮಿಳುನಾಡಿನಾಗ. ಇದು ನಿಮ್ಗೆ ಮಾಹಿತಿ ಇರಬೇಕು. 63 ಪುರಾತನರು ಎಲ್ಲ ತಮಿಳುನಾಡಿನವ್ರೆ, ಅವರೆಲ್ಲ ಕಡೆಯವರೇ. ಅಲ್ಲಿ ಶಿವಭಕ್ತರು ಏನ್ ಬೇಕಾದೆ ಮಾಡ್ಯಾರ. ಶಿವನ ಹೆಸರಿನಲ್ಲಿ ಏನ್ ಬೇಕಾದೆ. ದ್ರಾವಿಡಿಯನ್ನರ ಮೂಲದ ಜಾಗ ತಮಿಳುನಾಡು. ಅವರೆಲ್ಲ ಶಿವಭಕ್ತರು. ವಿಕ್ರಮ ಚೋಳ
ನನ್ನು ಉದ್ಧರಿಸುವ ಸಂಕಲ್ಪ ಮಾಡಿ ತಂಜಾವೂರನ್ನು ಪ್ರವೇಶಿಸಿದರು. ಅವರು ಅಲ್ಲಿನ ವಿದ್ಯಮಾನಗಳನ್ನು ಅವಲೋಕಿಸುತ್ತಾ ರಾಜವೀದಿಗಳಲ್ಲಿ ಸಂಚರಿಸುತ್ತಿರಲು ಅವರ ದಿವ್ಯ ತೇಜಸ್ಸಿಗೆ ಮುಗ್ಧರಾದ ಪುರಪ್ರಮುಖರು ಮತ್ತು ರಾಜದೂತರು ಮಹಾರಾಜರಿಗೆ ತ್ವರಿತದಿಂದ ತಾವು ಕಂಡ ದೃಶ್ಯವನ್ನು ಅರಿಕೆ ಮಾಡಲು ಭಕ್ತ ಶಿರೋಮಣಿಯಾದ ವಿಕ್ರಮ ಚೋಳನು ಅತ್ಯಾನಂದದಿಂದ ಕೂಡಲೇ ಕೇಳ್ತಲ್ರೆ ಅವರ ದಿವ್ಯ ತೇಜಸ್ಸಿಗೆ ಮುಗ್ಧರಾದ ಪುರಪ್ರಮುಖರು ಮತ್ತು ರಾಜದೂತರು ಮಹಾರಾಜರಿಗೆ ತ್ವರಿತದಿಂದ ತಾವು ಕಂಡ ದೃಶ್ಯವನ್ನು ಅರಿಕೆ ಮಾಡಲು ಭಕ್ತ ಶಿರೋಮಣಿಯಾದ ವಿಕ್ರಮ ಚೋಳನು ಅತ್ಯಾನಂದದಿಂದ ಕೂಡಲೇ ಪರಿವಾರದೊಡನೆ ಧಾವಿಸಿ ಗುರುವರ್ಯನ ಪಾದಾರವಿಂದಗಳಿಗೆ ಸಾಷ್ಟಾಂಗ ಮಾಡಿ ಅವರ ತೇಜಸ್ಸಿಗೆ ಮಾರು ಹೋಗಿ ವಿನಯದಿಂದ ಗುರುವರ್ಯರನ್ನ ಕುರಿತು, ಎಲೈ ಗುರು ಸಾರ್ವಭೌಮನೇ, ನಿನ್ನ ದರ್ಶನದಿಂದ ನನ್ನ ಅಜ್ಞಾನ ತೊಲಗಿತು. ನಿನ್ನ ಪಾದ ಧೂಳಿಯಿಂದ ಧರೆ ಪಾವನವಾಯಿತು. ಕೃಪೆ ಮಾಡಿ ಅರಮನೆಗೆ ದಯಮಾಡಬೇಕೆಂದು ಪ್ರಾರ್ಥಿಸಿ ಅವರನ್ನು ಸಕಲ ರಾಜ ಮರ್ಯಾದೆಗಳೊಡನೆ ದಿವ್ಯ ಪಲ್ಲಕ್ಕಿಯಲ್ಲಿ ಅರಮನೆಗೆ ಕರೆದೊಯ್ದು ಅವರನ್ನು ರತ್ನ ಖಚಿತವಾದ ಭದ್ರಾಸನದಲ್ಲಿ ಕೂಡಿಸಿ ಅವರ ಪಾದಗಳನ್ನು ತೊಳೆದು ಆಗಮೋಕ್ತ ರೀತಿಯಿಂದ ಪಾದಪೂಜೆ ಪಾದಪೂಜೆ ಮಾಡಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ನಂತರ ಗುರುವರರನ್ನು ಕುರಿತು ಶಿವಸ್ವರೂಪಿಯೂ ಭಕ್ತ ಕಲ್ಪತರುವು ಪತಿತೋದ್ಧಾರನೂ ಮೋಕ್ಷಪ್ರದನೂ ಆದ ಗುರುವರನೇ, ನನ್ನ ಪುತ್ರಿಯಾದ ಸೌಂದರೀ ದೇವಿಯು ಸದಾ ನಿಮ್ಮ ಧ್ಯಾನದಲ್ಲಿಯೇ ಮಗ್ನಳಾಗಿರುತ್ತಾಳೆ. ನೋಡ್ರಿ, ಅವರೆಲ್ಲೋ ಇವರೆಲ್ಲೋ ಆ ಗುರುವಿನ ಧ್ಯಾನದಾಗ ಮಗ್ನರಾಗಿರ್ತಾಳ ಸೌಂದರೀ ದೇವಿ. ಅಲ್ಲದೆ ತನ್ನನ್ನೇ ತಮಗೆ ಅರ್ಪಿಸಿಕೊಂಡಿರುವಳು. ಕೃಪೆ ಮಾಡಿ ಆ ನಿಮ್ಮ ಭಕ್ತಳನ್ನ ಸ್ವೀಕರಿಸಿ ಪುನೀತಳನ್ನಾಗಿ ಮಾಡಬೇಕೆಂದು ವಿನಯದಿಂದ ಪ್ರಾರ್ಥಿಸಲು ಗುರುವರನು ಭಕ್ತನ ಪ್ರಾರ್ಥನೆಯನ್ನು ಉಪೇಕ್ಷಿಸದೆ ಸಮ್ಮತಿಸಲು ವಿಕ್ರಮನು ಅತ್ಯಾನಂದದಿಂದ ಸೌಂದರಿ ದೇವಿಯನ್ನ ಚದುರಂಗ ಬಲ ಸಮೇತವಾಗಿ ಗುರುವರ್ಯನಿಗೆ ಸಮರ್ಪಿಸಿ ಸದ್ಗುರುವಿನಿಂದ ಎಲ್ಲ ತನ್ನ ಪರಿವಾರಕ್ಕೆ ದೀಕ್ಷಾ ಸಂಸ್ಕಾರವನ್ನು ಕೊಡಿಸಿ ಶಿವತತ್ವ ಉಪದೇಶ ಪಡೆದನು. ರೇವಣ ಸಿದ್ಧರು ವಿಕ್ರಮ ಚೋಳನ ಪರಿವಾರವನ್ನು ಹರಿಸಿ ತಮ್ಮ ಪರಿವಾರ ಸಮೇತ ಮಂಗಳವೇಡೆಗೆ ಪ್ರಯಾಣ ಮಾಡಿದರು. ಮಂಗಳವೇಡೆಗೆ ಹೋದರು. ಮತ್ತೆ ರುದ್ರಮುನಿ ದೇವನ ಅವತಾರ ವಿದ್ಯಾಭ್ಯಾಸದ ಪಟ್ಟಾಧಿಕಾರ ಮುಂದಿಂದಿರು. ಅವಂದು ಮುಗಿತು. ಅವ್ರ ಮಗಳಿಗೆ ಗುರುವಿಗೆ ಸಮರ್ಪಿಸಿದರು. ಮಗಳನ್ನ ಅವ್ರೇನ್ ಮಾಡ್ಕೊಂಡ್ರು, ಕರ್ಕೊಂಡು ಹೋಗಿ ಮುಂದೇನಾಯ್ತು, ರುದ್ರಮುನಿ ದೇವನ ಅವತಾರ. ಮುಂದಿಂದ ಉತ್ತರಾಧಿಕಾರಿ ಈ ರೇವಣ ಸಿದ್ಧರ ಉತ್ತರಾಧಿಕಾರಿ ರುದ್ರಮುನಿ ದೇವನ ಅವತಾರ, ವಿದ್ಯಾಭ್ಯಾಸ, ಪಟ್ಟಾಧಿಕಾರ.
ಶ್ರೀ ರೇವಣಸಿದ್ಧರು ದೇಶಾದ್ಯಂತ ಸಂಚರಿಸುತ್ತಾ ಜನಗಳಿಗೆ ಅತ್ಯಗತ್ಯವಾದ ಅನ್ನ ನೀರುಗಳ ಕೊರತೆಯನ್ನು ನೀಗಲು ಪ್ರಸಾದ ನಿಲಯಗಳನ್ನು, ಅನಾಥಾಶ್ರಮಗಳನ್ನು, ಶೈಕ್ಷಣಿಕ ಕೇಂದ್ರಗಳನ್ನು, ನೀರಿನ ಅಭಾವವಿರುವ ಕಡೆಗಳಲ್ಲಿ ಕೆರೆ ಬಾವಿಗಳನ್ನು ನಿರ್ಮಾಣ ಮಾಡುತ್ತಾ ಇರುವಲ್ಲಿ ಮಂಗಳವಾಡದ ಹೊರದೇಶದಲ್ಲಿ ಬೆಂಗಾಡಾಗಿದ್ದ ಪ್ರದೇಶವನ್ನು, ಅಲ್ಲಿನ ಪ್ರಾಂತ್ಯದ ಜನರ ಜಲಕ್ಷಾಮವನ್ನು ಹೋಗಲಾಡಿಸುವ ಸಂಕಲ್ಪ ಮಾಡಿ ಅಲ್ಲಿ ಒಂದು ದೊಡ್ಡ ಕೆರೆಯನ್ನು ನಿರ್ಮಿಸಲು ಯೋಚಿಸಿ ಅಲ್ಲಿದ್ದ ಪುರಜನರಿಗೆ ಕರೆಯಿಸಿ ಒಂದು ತಟಾಕವನ್ನು ನಿರ್ಮಿಸುವಂತೆ ಆಜ್ಞೆ ಮಾಡಲು, ಅವರು ಆ ಕಾರ್ಯಕ್ಕೆ ಅಪಾರ ಧನ ಬೇಕಾಗುವುದೆಂದು ಭಿನ್ನವಿಸಲು, ನೀವು ಹಣಕ್ಕಾಗಿ ಚಿಂತಿಸಬೇಡಿ ಎಂದು ಹೇಳಿ ಶಿವಧ್ಯಾನ ಮಾಡಿ ಸುತ್ತಮುತ್ತಲೂ ಬಿದ್ದಿದ್ದ ಕಲ್ಲುಗಳನ್ನು ರಾಶಿ ಮಾಡಿ ಆ ರಾಶಿಯನ್ನೇ ತಮ್ಮ ಪರುಷ ಹಸ್ತದಿಂದ ಮುಟ್ಟಲು ಅದು ಹೊನ್ನ ರಾಶಿಯಾಗಿ ಪರಿಣಮಿಸಲು ಅವರೆಲ್ಲ ಗುರುಗಳ ಮಹಿಮೆಗೆ ಮಾರು ಹೋಗಿ ತಟಾಕವನ್ನು ನಿರ್ಮಿಸಲು ಪ್ರಾರಂಭಿಸಿದರು. ರೇವಣಸಿದ್ಧರು ಆ ಆಳುಗಳ ಜೊತೆಯಲ್ಲಿ ಗುದ್ದಲಿ ಹಿಡಿದು ಭೂಮಿಯನ್ನು ಶೋಧಿಸಿ ಧರ್ಮವನ್ನು ಬಿತ್ತುವರೋ ಎಂಬಂತೆ ಕೆಲಸ ಮಾಡಿ ಕೆಲಕಾಲದಲ್ಲಿಯೇ ಅಕ್ಷಯ ಜಲ ರಾಶಿಯಿಂದ ಕೂಡಿದ ತಟಾಕವನ್ನು ಪೂರ್ಣಗೊಳಿಸಿದರು. ಆ ತಟಾಕಕ್ಕೆ ತ್ರಿಪುರಾಂತಕ ತಟಾಕವೆಂದು ಹೆಸರಿಟ್ಟು ಆ ಪ್ರಾಂತ್ಯದ ಭೀಕರವಾದ ಜಲಕ್ಷಾಮವನ್ನು ಹೋಗಲಾಡಿಸಿದರು. ತ್ರಿಪುರಾಂತಕ ಕೆರೆ ಎಲ್ಲದರಿ? ಕಲ್ಯಾಣದಾಗದ, ಬಸವ ಕಲ್ಯಾಣದಾಗದ. ಆ ಕೆರೆ ಯಾರು ಮಾಡ್ಯಾರ ಅಂತಂದ್ರೆ ರೇವಣಸಿದ್ಧರು ಮಾಡ್ಯಾರ. ಆ ವೇಳೆಗೆ ತಮ್ಮ ಪುಣ್ಯಾಂಗನೆಯಾದ ಸೌಂದರಿ ದೇವಿಯು ಒಂದು ಗಂಡು ಶಿಶುವನ್ನು ಒಂದು ಶುಭ ಮುಹೂರ್ತದಲ್ಲಿ ಹಡೆದಳು. ಆ ಶಿಶುವು ಶಿವ ತೇಜಸ್ಸಿನಿಂದ ಬಾಲಚಂದ್ರನಂತೆ ಕಂಗೊಳಿಸುತ್ತಿತ್ತು. ನೋಡ್ರಿ, ರೇವಣಸಿದ್ಧರು ಮೊದಲು ಸನ್ಯಾಸಿ ಇದ್ದು ಆಮೇಲೆ ಗೃಹಸ್ಥರಾಗಿ ಒಂದು ಮಗನ್ನ ಹಡೆದರು. ಸರ್ವಜ್ಞರಾದ ರೇವಣಸಿದ್ಧರು ಶ್ರೀ ವೀರ ಸಿಂಹಾಸನವನ್ನ ತಮ್ಮ ನಂತರ ಅಲಂಕರಿಸಲೆಂದೇ ಶಿವನು ಕುಮಾರನನ್ನು ಕರುಣಿಸಬೇಕೆಂದು ಗ್ರಹಿಸಿ ಆನಂದದಿಂದ ಆ ಮಗುವಿಗೆ ಒಂದು ಶುಭ ಮುಹೂರ್ತದಲ್ಲಿ ರುದ್ರಮುನಿ ದೇವನೆಂದು ನಾಮಕರಣ ಮಾಡಿದರು. ವೀರಸಿಂಹಾಸನ ಅಂದ್ರೆ ಯಾರದ್ರಿ? ರಂಭಾಪುರಿ ಪೀಠ. ರಂಭಾಪುರಿ ಪೀಠದ ಉತ್ತರಾಧಿಕಾರಿಯಾಗಿ ಒಬ್ಬರು ಗೃಹಸ್ಥರು ಆಗಿ ಹೋಗ್ಯಾರ ನೋಡ್ರಿ. ಅಲ್ಲಿ ಎಲ್ಲ ರೆಕಾರ್ಡ್ಸ್ ಗೊತ್ತಿರ್ಬೇಕು. ರೇಣುಕುರುನು ಮದುವೆ ಆಗ್ಯಾರ ಅನ್ನೋದೇ ಅದ ಕತೆ ಎಲ್ಲೋ ಒಂದ್ ಕಡೆ ಅದ. ಈಗ ನಮ್ ಗಂಗಾಧರ್ ಗುರುಗಳು ಓದ್ತಾರೆ, ಅದ್ರ ಗೊತ್ತಾಗ್ತದೆ ಏನಂತೇಳಿ. ಇವರು ಗೃಹಸ್ಥರು. ಅವರು ತಂಜಾವೂರಿನ ರಾಜನ ಮಗಳಿಗೆ ಮಾಡಿಕೊಂಡು ಏನ್ ಮಾಡಿದ್ರು ಇವರು? ರುದ್ರಮುನಿ ದೇವ ಅಂತ ಒಂದು ಮಗನ್ನ ಹಡೆದು ನಾಮಕರಣ ಮಾಡಿದರು. ಆ ಪುರದರಸನು ಪುರ ಪ್ರಮುಖರು ಆ ಗುರುಪುತ್ರನ ತೇಜಸ್ಸಿಗೆ ಮರುಳಾಗಿ ಗುರು ರೇವಣಸಿದ್ಧರನ್ನು ಕೊಂಡಾಡುತ್ತಿದ್ದರು. ಎಂತ ಮಗ ನಡೆದಿರಪ್ಪ ಅಂತ ಹೊಗಳುತ್ತಿದ್ದರು. ಇತ್ತ ರುದ್ರಮುನಿ ದೇವನು ಬಾಲಚಂದ್ರನಂತೆ ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಾ ನಡೆದನು. ಅವನ ಅಂಗಾಂಗಗಳಲ್ಲಿಯೂ ಲಾವಣ್ಯ ಸ್ಫುರಿಸಿತು. ಸಂಸರ್ಗ ವಿಶೇಷದಿಂದ ಕ್ರಮವಾಗಿ ಶ್ರೀ ರೇವಣಸಿದ್ಧರ ಅಂಶಗಳನ್ನೆಲ್ಲ ರುದ್ರಮುನಿ ದೇವರು ಸೆಳೆದನೋ ಎಂಬಂತೆ ಮೆಲ್ಲಗೆ ಕೆಲವು ಮಹಿಮೆಗಳನ್ನ ತೋರಲು ಉಪಕ್ರಮಿಸಿದನು. ಶ್ರೀ ರುದ್ರಮುನಿ ದೇವನ ಅಂಗವೂ ಗುಣವೂ ಗಾಂಭೀರ್ಯವೂ ವಿದ್ಯೆಯು ಸೌಶಲ್ಯವು ಶಾಂತಿಯು ಕಾಂತಿಯು ತೇಜಸ್ಸು
ವಯಸ್ಸಿನೊಡನೆ ತಾನು ಮುಂದು ತಾನು ಮುಂದೆಂದು ವೃದ್ಧಿ ಹೊಂದುತ್ತಾ ಶ್ರೀ ರೇವಣ ಸಿದ್ಧರ ಮನಸ್ಸನ್ನ ಆಕರ್ಷಿಸದಿರಲಿಲ್ಲ. ಅವರಿಗೆ ಸಹಿತ ಎಂತ ಮಗ ಬೆಳೆದು ಕೂತ್ನಪ್ಪ, ಏಡ್ ಚಂದಾಗ್ಯಾನಲ್ಲ ಅಂತ ಸಂತೋಷ ಪಡ್ಲಕತ್ತರು. ಬಳಿಕ ರೇವಣ ಸಿದ್ಧರು ರುದ್ರಮುನಿ ದೇವನನ್ನ ಮಲಯಾಚಲದ ಮಧ್ಯದಲ್ಲಿ ಶೋಭಿಸುತ್ತಿರುವ ತಮ್ಮ ರಂಭಾಪುರಿ ವೀರ ಸಿಂಹಾಸನ ಪೀಠಕ್ಕೆ ಕರೆದೊಯ್ದರು. ರುದ್ರಮುನಿ ದೇವನಿಗೆ 8 ವರ್ಷಗಳಾದವು. ಶ್ರೀ ರೇವಣ ಸಿದ್ಧರು ಒಂದು ಶುಭ ಮುಹೂರ್ತದಲ್ಲಿ ಪಂಚಕಲಸ ಸ್ಥಾಪನಾದಿ ವೇದೋಕ್ತ ರೀತಿಯಲ್ಲಿ ರುದ್ರಮುನಿ ದೇವನಿಗೆ ದೀಕ್ಷಾ ಸಂಸ್ಕಾರವನ್ನು ಕೊಟ್ಟರು. ರುದ್ರಮುನಿ ದೇವನು ಸದಾ ಶಿವಸ್ತುತಿ, ಶಿವಧ್ಯಾನ, ಶಿವಪೂಜಾದಿ ಸತ್ಕ್ರಿಯೆಗಳಲ್ಲಿ ಮಗ್ನನಾಗಿರುತ್ತಿದ್ದನು. ನಂತರ ಶ್ರೀ ರೇವಣ ಸಿದ್ಧರು ಕುಮಾರನಿಗೆ ನಿಖಿಲ ವೇದಾಗಮ, ಶ್ರುತಿ ಪುರಾಣ, ಇತಿಹಾಸಾದಿ ಸಾರವೆನಿಸಿದ ಶಟಸ್ಥಲ ಸಿದ್ಧಾಂತವನ್ನು ಬೋಧಿಸುವ ಸಂಕಲ್ಪ ಮಾಡಿದರು. ಅವನನ್ನು ಕುರಿತು, ಕುಮಾರ ರುದ್ರಮುನಿ ದೇವ, ಈ ಶೈವ ತಂತ್ರವು ವಾಮ, ದಕ್ಷಿಣ, ಮಿಶ್ರ ಸಿದ್ಧಾಂತವೆಂದು 4 ಪ್ರಕಾರವಾಗಿರುವುದು. ಶೈವ ಧರ್ಮ ವಾಮ ದಕ್ಷಿಣ ಅಂದ್ರೆ ವಾಮ ಶೈವ, ದಕ್ಷಿಣ ಶೈವ, ಮಿಶ್ರ ಶೈವ, ಸಿದ್ಧಾಂತ ಶೈವ ಅಂತೇಳಿ 4 ಪ್ರಕಾರದ ಬರ್ಕೋಬೇಕಿದು. ರುದ್ರಮುನಿ ದೇವರಿಗೆ ತಂದೆ ಹೇಳಕತ್ತಾರ ಶಟಸ್ಥಲ ಸಿದ್ಧಾಂತ 4 ರೀತಿ ಅದ. ಇವುಗಳಲ್ಲಿ ಸಿದ್ಧಾಂತ ಆಗಮವೆಂಬುದು ಪರಶಿವನ ಮುಖ ಕಮಲಗಳಿಂದ ಜನಿಸಿದ ಸ್ಪಷ್ಟೋಚ್ಚಾರಣ ರೂಪ ಕಾಮಿಕಾದಿ ದಿವ್ಯಾಗಮಗಳ ಸಮಷ್ಟಿ ರೂಪವಾಗಿರುವುದು. ಯಾವುದ್ಯಾವುದು? ವಾಮ, ದಕ್ಷಿಣ, ಮಿಶ್ರ, ಸಿದ್ಧಾಂತ ಅಂತ ಹೇಳಿಕೆ 4 ರೀತಿ. ಆ 4 ಶೈವಗಳಲ್ಲಿ ಅವರು ಯಾರು ಮಾತೆ ಮಹಾದೇವಿ ಅವರು ಏನ್ ಹೇಳ್ತಾರ? ಸಪ್ತ ಶೈವಗಳ ಪೈಕಿ ಒಂದು ಅಂತ ಹೇಳ್ತಾರೆ. ಆ ಸಪ್ತ ಶೈವಗಳ ಪೈಕಿ ಒಂದು ಅನ್ನೋದು ಅದು ನಮಗೆ ಸಂಬಂಧ ಇಲ್ಲ. ಇಲ್ಲೇನದ 4 ಶೈವಗಳದ: ವಾಮ, ದಕ್ಷಿಣ, ಮಿಶ್ರ, ಸಿದ್ಧಾಂತ. ಇದು 4 ಶೈವಗಳ ಪೈಕಿ ಇವು ಶೈವ ತಂತ್ರಗಳು. 4 ವಿಧಗಳ ಪೈಕಿ ಒಂದು ತಂತ್ರ ಯಾವುದು? ಸಿದ್ಧಾಂತ ತಂತ್ರ ಅಂತ. ಅದಕ್ಕೆ ಸಿದ್ಧಾಂತ ಶಿಖಾಮಣಿ ಅನ್ನೋದು. ಇದಕ್ಕ ಕಾಮಿಕಾದಿ ದಿವ್ಯಾಗಮಗಳ ಅಂದ್ರೆ 28 ಏನದವಲ್ಲ ಅವೆಲ್ಲ ಸಮಷ್ಟಿ ರೂಪವಾಗಿರುವವು. ದಿವ್ಯಾಗಮಗಳ ಸಮಷ್ಟಿ ರೂಪವಾಗಿರುವವು. ಶಿವಾಗಮಗಳ ಸಾರವೆನಿಸಿದ ಈ ಸಿದ್ಧಾಂತದಲ್ಲಿ ಲಿಂಗಾಂಗ ಸಾಮರಸ್ಯ ರೂಪ ಮೋಕ್ಷ ಸಾಧಕವಾದ ಶಟಸ್ಥಲ ಸ್ವರೂಪವು ಸ್ಪಷ್ಟವಾಗಿ ವಿವರಿಸಲ್ಪಟ್ಟಿರುವುದು. ಅದರಂತೆ ಸಕಲ ಚರಾಚರಾತ್ಮಕವಾದ ಈ ಜಗತ್ತಿನಲ್ಲಿ ಯಾವನು ಆಧಾರಭೂತವಾಗಿರುವನೋ ಆ ಪರಮಾತ್ಮನಾದವನು ಸ್ಥಳವೆಂದು ಹೇಳಲ್ಪಡುತ್ತಾನೆ. ಪರಮಾತ್ಮನಿಗೆ ಹೆಸರು ಏನು ಕೊಟ್ಟರ? ಸ್ಥಳ. ಅಂಗಸ್ಥಲ, ಲಿಂಗಸ್ಥಲ, ಭಕ್ತಸ್ಥಲ, ಮಹೇಶ ಸ್ಥಳ, ಹಿಂಗೆಲ್ಲ ನಾವೇನಂತೀವಲ್ಲ ಸ್ಥಳ ಅಂತಂದ್ರೆ ಏನಪ್ಪಾ ಅಂದ್ರೆ ಅದು ಪರಮಾತ್ಮನ ಹೆಸರು ಅಂತ ಹೇಳ್ತಾರ ಅವ್ರು. ಪರಮಾತ್ಮನಿಗೆ ಸ್ಥಳ ಅಂತ ಹೇಳ್ತಾರ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯತ್ರಾದೌ ಸ್ಥೀಯತೆ ವಿಶ್ವಂ ಪ್ರಾಕೃತಂ ಪೌರುಷಂ ಯತಃ ಲೀಯತೆ ಪುನರಂತೆ ಚ ಸ್ಥಳಂ ತತ್ ಪ್ರೋಚ್ಯತೆ ಉದೈ ಇತ್ಯಾದಿ ವಚನಗಳು ಪ್ರಮಾಣವಾಗಿವೆ. ಇಂಥ ಸ್ಥಳವೆಂಬ ಸಂಜ್ಞೆಯುಳ್ಳ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನು ತನ್ನಲ್ಲಿ ಅವಿನಾಭಾವ ಸಂಬಂಧದಿಂದಿರುವ ಸ್ವಶಕ್ತಿ ಅಂದರೆ ವಿಮರ್ಶಾ ಶಕ್ತಿ, ತನ್ನೊಳಗಿರುವ ಶಕ್ತಿಯ ಚಲನೆಯಿಂದ ಲಿಂಗ ರೂಪದಿಂದಲೂ
ಅಂಗರೂಪದಿಂದಲೂ ಪರಿಣಿಸುವನು. ಒಂದ್ ಕಡೆ ಲಿಂಗ ರೂಪ ಆಗ್ಯಾನ, ಇನ್ನೊಂದ್ ಕಡೆ ಅಂಗರೂಪ ಆದ. ಅಧಿಕವಾದ ಶಿವಾಂಶವೇ ಲಿಂಗ ಅನ್ನಿಸ್ತದ, ನ್ಯೂನ್ಯವಾದ ಶಿವಾಂಶವೇ ಅಂಗ ಅನ್ನಿಸ್ತದ. ಅಂಗ ಅಂದ್ರೇನು? ನ್ಯೂನ್ಯವಾಗಿತ್ತು ಅಂದ್ರ ಲೌಕಿಕತೆ ಬಹಳ, ಪಾರಮಾರ್ಥಿಕ ಕಡಿಮೆ. ಲಿಂಗ ಅಂದ್ರ ಪಾರಮಾರ್ಥಿಕ ಜಾಸ್ತಿ, ಲೌಕಿಕತೆ ಸಂಸಾರ ಕಡಿಮೆ. ಅದಕ್ಕೆ ಲಿಂಗವು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಎಂದು 3 ವಿಧವಾಯಿತು. ಇಷ್ಟಲಿಂಗದಲ್ಲಿ ಆಚಾರಲಿಂಗ, ಗುರುಲಿಂಗ, ಪ್ರಾಣಲಿಂಗ, ಶಿವಲಿಂಗ, ಜಂಗಮಲಿಂಗವೆಂದು, ಭಾವಲಿಂಗದಲ್ಲಿ ಪ್ರಸಾದಲಿಂಗ, ಮಹಾಲಿಂಗವೆಂದು. ಈಗ ಇಷ್ಟಲಿಂಗದಲ್ಲಿ ಆಚಾರಲಿಂಗ, ಗುರುಲಿಂಗ, ಪ್ರಾಣಲಿಂಗದಲ್ಲಿ ಶಿವಲಿಂಗ, ಜಂಗಮಲಿಂಗ, ಹಿಂಗದವ್ ನೋಡ್ರಿ. ಒಟ್ಟ ಲಿಂಗ 3 ರೀತಿ ಆಯ್ತು. ಅದ್ರ ಇಷ್ಟಲಿಂಗದಾಗ ಆಚಾರಲಿಂಗ, ಗುರುಲಿಂಗ. ಆಚಾರಲಿಂಗ ಅಂದ್ರೆ ಹೋದ್ರಿ ಮೂಗ, ಗುರುಲಿಂಗ ಅಂದ್ರೆ ನಾಲಿಗೆ. ಪ್ರಾಣಲಿಂಗದಲ್ಲಿ ಶಿವಲಿಂಗ, ಜಂಗಮಲಿಂಗ ಅಂತಂದ್ರ ಶಿವಲಿಂಗ ಅಂದ್ರೆ ಕಣ್ಣು, ಜಂಗಮಲಿಂಗ ಅಂದ್ರೆ ಚರ್ಮ. ಮತ್ತ ಭಾವಲಿಂಗದಲ್ಲಿ ಪ್ರಸಾದಲಿಂಗ ಮತ್ತು ಮಹಾಲಿಂಗ ಅಂತಂದ್ರ ಪ್ರಸಾದಲಿಂಗ ಅಂದ್ರೆ ಕಿವಿ, ಮತ್ತು ಮಹಾಲಿಂಗ ಅಂದ್ರೆ ಮನಸ್ಸು. ಹೀಗೆ ಪ್ರತ್ಯೇಕವಾಗಿ 6 ಭೇದಗಳಾದವು. ಆ ಲಿಂಗಗಳಿಗೆ ಸಮಷ್ಟಿ ಸ್ವರೂಪನಾದ ಪರಶಿವನು ಕ್ರಿಯಾಶಕ್ತಿಯುಕ್ತನಾಗಿ ಆಚಾರಲಿಂಗ ರೂಪದಿಂದ ಗ್ರಾಣೇಂದ್ರಿಯಕ ಗೋಳಕದಲ್ಲಿ ಶುಚಿತ್ವವೆಂಬ ಹಸ್ತದಿಂದ ಗಂಧವನ್ನು ಗ್ರಹಣ ಮಾಡುವನು. ಜ್ಞಾನ ಶಕ್ತಿಯುತನಾಗಿ ಗುರುಲಿಂಗ ರೂಪದಿಂದ ಜಿವ್ಯೇಂದ್ರಿಯ ಮುಖದಲ್ಲಿ ಸುಬುದ್ಧಿ ಎಂಬ ಹಸ್ತದಿಂದ ರಸವನ್ನು ಗ್ರಹಣ ಮಾಡುವನು. ಇದೆಲ್ಲ ಚಾರ್ಟ್ ಹಾಕೊಂಡು ಓದಬೇಕಾಗ್ತದ. ಇದು ವೀರಶೈವ ಸಿದ್ಧಾಂತ. ಫುಲ್ ಡಿಟೇಲ್ ಆಗಿ ಹೇಳಕತ್ತಾರ. ಇದನ್ನ ನಾಳೆ ಅಧ್ಯಯನ ಮಾಡೋಣ. ಇಷ್ಟು ಸಾಕು, ಟೈಮ್ ಆಯ್ತೇನು ಅಂತೀನಿ. ಹತ್ತಾಯ್ತು. ಅಂತೂ ರೇವಣ ಸಿದ್ಧರು ಮದುವೆ ಮಾಡ್ಕೊಂಡು ಒಂದು ಮಗನ ಹಡಿದ್ರು. ರಂಭಾಪುರಿ ಪೀಠಕ್ಕೆ ಏನ್ ಮಾಡಿದ್ರು? ಪಟ್ಟಾಭಿಷೇಕ ಮಾಡಿದರು ಅನ್ನಂತ ವಿಚಾರ ಇವತ್ತು ತಿಳ್ಕೋಬೇಕಷ್ಟೆ. ಅದಕ್ಕೆ ಗೃಹಸ್ಥಾಶ್ರಮ ಅನ್ನೋದು ಕೆಟ್ಟ, ಸನ್ಯಾಸಿ ಆಶ್ರಮ ಶ್ರೇಷ್ಠ ಅನ್ನೋದು ಮೊದಲು ತಲೆಯನ್ನು ತೆಗೆದು ಹಾಕಿಬಿಡ್ಬೇಕು. ಇದೊಂದು ದೊಡ್ಡ ರೋಗ. ಆಶ್ರಮ ಪೀಠ ಅಂದ್ರೆ ಅಲ್ಲಿ ಒಬ್ಬ ಸನ್ಯಾಸಿನೇ ಇರಬೇಕತ್ತೇನಿಲ್ಲ, ಗೃಹಸ್ಥರು ಕೂಡ ಇರಬಹುದು ಅನ್ನಂಥದ್ದು ಹೆಂಗ್ ಮಾಡ್ಯಾರ ನೋಡ್ರಿ. ಅದು ಪರಂಪರೆ. ಅದ್ರ ಬಗ್ಗೆ ಎಲ್ಲರೂ ಬರೀ ಸನ್ಯಾಸಿ ಸ್ವಾಮಿಗಳದಾರತ್ತ ತಿಳ್ಕೊಂಡ್ಬಿಟ್ಟಾರ. ಹಂಗೇನಿಲ್ಲ. ಅದೇನ ಜಯ ಮೃತ್ಯುಂಜಯ ಸ್ವಾಮಿಗಳಿಗೆ ಏನೋ ಯೂಟ್ಯೂಬ್ನಾಗ ಹಾಕಿದ್ರು. ಪಂಚಮಶಾಲಿ ಸ್ವಾಮಿಗಳೇ ಅಂತ ಕರೀತಾರ. ಅವ್ರಿಗೆ ಜಾತಿ ಹಿಡ್ಕೊಂಡೆ ಕರೀತಾರೆ. ಕರಿಬಾರ್ದಂಗ ಜಾತಿ ಹಿಡ್ಕೊಂಡು ಕರಿಬಾರ್ದು. ಅವ್ರಿಗೆ ಶ್ರೀಗಳ ಹೆಸರಿಗೆ ತಗೊಳ್ಳೋದು ಮರ್ಯಾದೆಗೆ ಅಂತ ಕರಿಬೇಕು. ಪಂಚಮಶಾಲಿ ಶ್ರೀಗಳ ಜಾತಿಗೆ ಸಂಬಂಧಪಟ್ಟವ್ರು ಏನೋ ಎಲ್ಲರಿಗೆ ಕಾಮನ್ ಆಗಿರೋಂಥವ್ರು. ಅವ್ರಿಗೇನು ಕಂಡೀಷನ್ ಹಾಕ್ಯಾರ ಅಂದ್ರೆ ಸ್ವಂತ ಹೆಸರಿನೊಳಗ ಎಲ್ಲಿ ಆಸ್ತಿ ಮಾಡಬಾರ್ದು ಅಂತ ಹಾಕ್ಯಾರ. ಹಂಗೆ ಕಂಡೀಷನ್ ಹಾಕಿದಾಗೂ ಅಲ್ಲಿ ಎಲ್ಲೋ 1-2 ಮನಿ ತೊಗೊಂಡರತ್ತವ್ರು. ಹಿಂಗಾಗಿ ಅವರಿಗೆ ಉಚ್ಚಾಟನೆ ಮಾಡ್ಲಿಕ್ಕೆ ತಯಾರಾಗ್ಯಾರ. ಇವೆಲ್ಲ ನೋಡ್ರಿ ಹೆಂಗದಾವ. ಸ್ವಾಮಿಗಳಂತಂದ್ರೆ ಹೆಂಗಾಗಬೇಕು? ಭಕ್ತರೆಲ್ಲರೂ ಕೂಡಿ ತಮ್ಮ ಗ್ರಿಪ್ನಾಗ ಸ್ವಾಮಿಗಳಿಗೆ ಇಟ್ಕೊಂಡು ಅವ್ರು ಹೇಳ್ದಂಗೆ ಕೇಳಂತ. ಗುರು ಹೇಳ್ದಂಗೆ ಶಿಷ್ಯರು ಕೇಳ್ಬೇಕೇನು? ಶಿಷ್ಯರು ಹೇಳ್ದಂಗೆ ಗುರುಗಳು ಕೇಳ್ಬೇಕ್ರಿ? ಮತ್ತ ಇಲ್ಲೇನದ? ಗುರು ಆಸಿದ್ದಿ ಅಂತಂದ್ರ ಕಂಡೀಷನ್. ಈ ಕಂಡೀಷನ್ ಇದ್ರೆ ನೀವು ಒಪ್ಕೋಬೇಕು, ಇಲ್ಲ ಅಂತಂದ್ರೆ ನಡಿ. ಹಿಂಗಾಗ್ಬಿಟ್ಟ. ಹಿಂಗಾಗಿದ್ಮೇಲೆ ಎಂದು ಉದ್ಧಾರ ಆಗ್ಬೇಕಿದು ಧರ್ಮ? ಕಟ್ಕೊಂಡಕ್ಕಿ ಕಡಿತನಾಸ್ರಿ ಇಟ್ಕೊಂಡಕ್ಕಿ ನಡಬರ್ಕ ಹೋಗ್ತಾರ. ಕಟ್ಕೊಂಡವ್ರಿಗೆ ಬಿಟ್ಟು ಇವ್ರು
ಏನೇನೋ ಮಾಡ್ತಿರ್ತಾರ. ಏನ್ ದಿನ ಮೆಸೇಜ್ ಬಂದೇ ಬರ್ತಾವ ಮೊಬೈಲ್ನೊಳಗ. ವಿಚಿತ್ರ. 24 ತಾಸು ಸಾಲಾರ್ವಷ್ಟು ಗೊಂದಲಗಳೇ ಗೊಂದಲಗಳು, ಗೊಂದಲಗಳೇ ಗೊಂದಲಗಳು. ನಾಳೆಗಂತ ಏನ್ರಿ ಪಂಚಮಶಾಲಿ ಅಂದ್ರೆ ಏನಿಲ್ಲ. ಇದ್ರೊಳಗ ಭಕ್ತರೊಳಗ 2 ಬಣ, ಒಂದು ಬಣಜಿಗ, ಇನ್ನ ಒಂದು ಪಂಚಮಶಾಲಿ. ಪಂಚಮಶಾಲಿ ಅಂದ್ರೆ ಇವರು ಒಕ್ಕಲ್ತನ, ಅಗ್ರಿಕಲ್ಚರ್ ಮಾಡೋರು. ಇವರೆಲ್ಲ ಹೊಲ ಮನಿ ಇದ್ದವರು, ಒಕ್ಕಲಿಗರವರು, ಲಿಂಗವಂತ ಒಕ್ಕಲಿಗರವರು. ಅವರು ಜೈನರೇ, ಇವರು ಜೈನರೇ. ಮೂಲದಲ್ಲಿ ಎಲ್ಲ ಜೈನರೇ. ಲಿಂಗ ಧಾರಣೆ ಮಾಡಿ ಕೆಲವೊಬ್ರು ಒಕ್ಕಲ್ತನ ಮಾಡ್ತೀನಿ ಅಂತ ಒಪ್ಪಿಕೊಂಡ್ರು, ಕೆಲವೊಬ್ರು ಬಿಸ್ನೆಸ್ ಮಾಡ್ತೀನಿ ಅಂತ ಒಪ್ಪಿಕೊಂಡ್ರು. ಲಿಂಗಾಯತ ಅಂದ್ರೆ ಲಿಂಗವನ್ನ, ಮೊದಲ ಲಿಂಗ ಇದ್ದಿದ್ದಿಲ್ಲ ಅವ್ರಿಗೆ. 12ನೇ ಶತಮಾನದ ಬಸವಣ್ಣವ್ರ ಕಡೆಯಿಂದ ಲಿಂಗ ತಗೊಂಡವ್ರು. ಅವ್ರು ಒಕ್ಕಲ್ತನ ಮಾಡ್ಕೊತ ಆದ್ರು, ಇವರು ವ್ಯಾಪಾರ ಮಾಡ್ಕೊತ ಆದ್ರು ಅಷ್ಟೇ. ಇವರು ಪಂಚಮಶಾಲಿ ಆದರು, ಅವರು ಬಣಜಿಗರ ಆದರು. ಪಂಚಮಶಾಲಿ ಅನ್ನೋದು ಶಬ್ದದ ಅರ್ಥ ಬೇಕಾಗಿದೆ ನಿಮಗೆ. ಅದ್ರ ಬಗ್ಗೆ ಏನು ಬಣಜಿಗರಷ್ಟೇ ಜೈನರ? ಇವ್ರ ಬಣಜಿಗರ ಇದು ಜೈನರ ಅಲ್ಲನ್ರಿ ಮೊದಲಿಂದ ಇವರು? ಹೌದಲ್ರಿ. ಇದು ಇವ್ರು ಇರ್ಲಕ್ಕಿಲ್ಲ. ಪಂಚಾಚಾರ್ಯರ ಪರಮ ಭಕ್ತರ ಇರ್ಬೋದು. ಮತ್ತ ಆದಿ ಬಣಜಿಗರೇ ಅವ್ರು ಬೇರೆ ಏನವ್ರು? ಅವರೇ ಆದಿ ಬಣಜಿಗರನ್ರಿ ಇವ್ರು ಪಂಚಮಶಾಲ್ಯರು? ಏನ್ ಬಣಜಿಯರು, ಏನ್ ಆದಿ ಬಣಜಿಯರು, ಏನ್ ಪಂಚಮಶಾಲ್ಯರು, ಏನು ಎಲ್ಲ ಏನ ಬಸವಣ್ಣವ್ರ ಕಾಲಕ್ಕ ಲಿಂಗ ಧಾರಣೆ ಮಾಡ್ಕೊಂಡವ್ರು ಲಿಂಗ ಆಯತರು. ಮತ್ತ ಬಸವಣ್ಣವ್ರ ಕಾಲಕ್ಕಿಂತ ಮೊದಲು ಏನು ಲಿಂಗವಂತರಿದ್ರು ಅವರೆಲ್ಲರೂ ವೀರಶೈವರು. ನಡುವರ್ಗ ಲಿಂಗ ಕಟ್ಕೊಂಡವ್ರು ಲಿಂಗ ಆಯತ ಮಾಡ್ಕೊಂಡವರೆಲ್ಲ ಲಿಂಗಾಯತರು. ಇಷ್ಟು ನಮಗ್ ಗೊತ್ತು. ಲಿಂಗ ಆಯತ ಅಂತಂದ್ರ ಏನದಂದ್ರೆ ಮೋಕ್ಷಕ್ಕಾಗಿ, ಮೋಕ್ಷ ಸಾಧನೆಗಾಗಿ ಲಿಂಗ ಆಯತ ಮಾಡಿಕೊಂಡು ಭಕ್ತರಾಗಿ, ಮಹೇಶರಾಗಿ, ಮತ್ತೆ ಪ್ರಸಾದಿ ಪ್ರಾಣಲಿಂಗಿಗಳಾಗಿ ಲಿಂಗ ಸ್ವಾಯತ್ತ ಮಾಡಿಕೊಂಡು ಮುಂದ ಶರಣ ಐಕ್ಯರಾಗಿ ಲಿಂಗ ಸನ್ನಿಹಿತ ಮಾಡ್ಕೊಳ್ಳೋದು ಸಾಧನೆ. ಅದು ಮೋಕ್ಷ ಸಾಧನೆಯ ಮೊದಲನೇ ಹಂತದ ಲಿಂಗ ಆಯತ. ಏನ್ರಿ? ವೀರಶೈವತೆ ಅದೇ ಮತ್ತೆ ಎಲ್ಲಿಗೆ ಬರ್ತು? ವೀರಶೈವದಾಗ ಬಸವಣ್ಣವ್ರ ಕಾಲ, ಬಸವ ಪೂರ್ವ, ಬಸವ ಯುಗ, ಬಸವ ಕಾಲೀನರು, ಬಸವ ಪೂರ್ವದವರು. ಬಸವ ಪೂರ್ವದವರು ವೀರಶೈವರು. ಬಸವಣ್ಣವ್ರ ಕಾಲಕ್ಕ ಇದು ಪ್ರಚಾರ ಮಾಡಿದ್ರು. ಪ್ರಚಾರ ಮಾಡಿ ಎಲ್ಲರೂ ಲಿಂಗ ಕಟ್ಕೊಂಡು ನಿಮ್ ಮನೆ ಪೂಜೆ ಮಾಡ್ಕೋಬಹುದು, ಕೆಳವರ್ಗದ ಜನರನ್ನೆಲ್ಲ ಬಳಸ್ಕೊಂಡು ದೇವಸ್ಥಾನ, ಗುಡಿ ಗುಂಡಾರ ಎಲ್ಲ ಕಟ್ಟಿಸ್ಕೊಂಡು ಅವ್ರಲಿಂತ ಎಲ್ಲ ಕೆಲಸ ಮಾಡಿಕೊಂಡು ಮುಂದೆ ಅವ್ರಿಗೆ ಗುಡಿ ಒಳಗೆ ಹೋಗಲಕ್ಕೆ ಪ್ರವೇಶ ಇರ್ಲಾರ್ದಂಗಿದ್ದಾಗ ಅಂತ ಜನರ ಬಗ್ಗೆ ಬಸವಣ್ಣವ್ರು ಕನಿಕರ ತಾಳಿ ಆ ಗುಡಿ ಒಳಗಿನ ಲಿಂಗನೇ ಲಿಂಗ ಅಲ್ಲೋ ಮಾರಾಯ, ಆ ಲಿಂಗವನ್ನ ನೀನು ಮನ್ಯಾಗ ಇಟ್ಟುಕೊಂಡು ಪೂಜಾ ಮಾಡ್ಬೋದು ಅಂತೇಳಿ ಇಷ್ಟಲಿಂಗ ಮಾಡಿ ಆ ಇಷ್ಟಲಿಂಗವನ್ನ ಮನ್ಯಾಗ ಇಟ್ಕೊಂಡು ಪೂಜೆ ಮಾಡ್ಕೊಳಕ್ ಅವ್ರಿಗೆ ದಾರಿ ತೋರಿಸಿದ್ರು. ಇತ್ತು. ಬಸವ ಪೂರ್ವದಲ್ಲಿ ಇತ್ತು. ಆದ್ರೆ ಬಸವಣ್ಣವ್ರು ಏನ್ ಮಾಡಿದ್ರು, ಇದು ಪ್ರಚಾರ ಮಾಡಿ ಆ ಇಷ್ಟಲಿಂಗವನ್ನ ಇನ್ನೂ ಹೆಚ್ಚು ಜನರ ಕೈಗೆ ಸಿಗಂಗೆ ಮಾಡಿದ್ರು ಅಷ್ಟೇ.
ಹೆಚ್ಚು ಹೆಚ್ಚು ಜನರ ಕೈಗೆ ಸಿಗಂಗೆ ಮಾಡಿದ್ದಾರೆ. ಅದು ವೇದೋಕ್ತದ ಲಿಂಗ. ವೇದ, ಆಗಮ, ಉಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸ ಕಾಲದಲ್ಲಿ ಎಲ್ಲ ಲಕ್ಷ್ಮಿ, ವಿಷ್ಣು, ನಾರಾಯಣ, ಅಲ್ಲಿ ಮಕ್ಕ ಮದೀನದಾಗ ಸಹಿತ ಲಿಂಗ. ಲಿಂಗ ಇಲ್ಲವ್ರು ಯಾರಿಲ್ಲ. ಲಿಂಗವನ್ನ ನಿರ್ದಿಷ್ಟ ಜನಾಂಗ ಕಟ್ತಿದ್ದಾರೆ ಅವರು. ಬಸವಣ್ಣನವರು ಬಂದ ಮೇಲೆ ಎಲ್ಲಾ ಇದ್ರವರೆಗಿನೂ ಲಿಂಗವನ್ನ ಸಮಾನತೆಯ ಸಂಕೇತ. ಅದು ಎಲ್ಲರಿಗೆ ಸಮಾನ ಗೌರವ. ಯಾರು ಲಿಂಗ ಕಟ್ಕೊಂಡಿರಿ ಎಲ್ಲರೂ ಈಕ್ವಲ್ ಅಂತೇಳಿ ಅದೊಂದು ಚಳವಳಿ ಮಾಡಿ ಎಲ್ಲರಿಗೆ ಲಿಂಗ ಕಟ್ಕೊಂಡವ್ರು ಸಮಾನತೆ ಸಂಕೇತ ಮಾಡಿದರು. ಸಸ್ಯಾಹಾರಿಗಳಿರ್ಬೋದು, ಮಾಂಸಾಹಾರಿಗಳಿರ್ಬೋದು, ಕೊಳ್ಳಾಗ ಲಿಂಗ ಇತ್ತಂದ್ರೆ ಕುಡುಕರು ಇರ್ಬೋದು, ಎಲ್ಲರಿಗೆ ಲಿಂಗ ಕಟ್ಟಿ ನಿಮ್ ಕೆಟ್ಟ ಗುಣಗಳು ಬಿಟ್ಟು ಬಿಡ್ರಪ್ಪ, ಒಳ್ಳೆಯವರಾರಿ ಅಂತೇಳಿ ಸಾಧನೆ ಮಾಡ್ಲಿಕ್ಕೆ ಹಚ್ಚಿಬಿಟ್ರು. ಅವ್ರು ಮೋಕ್ಷ ಸಾಧನೆ ಮಾಡ್ಲಿಕ್ಕೆ ಹಚ್ಚಿದ್ರು. ಅದಾವ ನೋಡ್ರಿ ವಚನ. ಎಡದ ಕೈಯಲ್ಲಿ ಮಾಂಸ, ಬಲದ ಕೈಯಲ್ಲಿ ಸುರೆ, ಬಾಯಲ್ಲಿ ಸುರೆ ಗುಡಿಗೆ, ಏನೇನು ಕೊರಳಲ್ಲಿ ಸುರೆ ಗಡಿಗೆ ಏನೆಲ್ಲ ಇದ್ರೂ ಸಹಿತ ಅವರ ಕೊರಳಲ್ಲಿ ಲಿಂಗವಿದ್ದರೆ ಅವನನ್ನೇ ನಾನು ಕೂಡಲ ಸಂಗಮನಾಥನೆಂಬೇ ಅಂತಾರ. ಎಲ್ಲರೂ ಲಿಂಗ ಕಟ್ಟುವವರು, ಎಲ್ಲರೂ ಸಾಧನೆ ಮಾಡ್ರಿ. ಹಂಗೆ ಮಾಡಿಬಿಟ್ರ ಅವ್ರು. ಈಗಲ್ಲದರಿ ಯಾವಾಗಾರ ಮಠದಾಗ ಹೋದ್ರೆ ಅವ ಯಾವ ಜಾತಿ ಯಾವದನ, ಅವ ಏನ್ ಪೋಸ್ಟ್ನಾಗ ಅದನ, ಅವನ ರಾಜಕೀಯ ಅದನೋ, ಏನ್ ನೌಕರಿ ಮಾಡ್ತಾನೋ, ಅವನ ಪಗಾರ ಏಟದ, ಜಾತಿ ಇವೇ ಕೇಳ್ತಾರ. ಮತ್ತೇನಾರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮ ಅಂದ್ರೆ ಅವೆಲ್ಲ ಅನ್ಬಾರ್ದ್ರಿ ಇಲ್ಲಿ ಅಂತ ಹೇಳ್ತಾರ. ಮತ್ತ ಅಲ್ಲಿ ಹೋಗಿ ಏನಾರೆ ಓಂ ನಮ ಶಿವ ಅವೆಲ್ಲ ಅನ್ಬಾರ್ದ್ರಿ, ಓಂ ಶ್ರೀ ಗುರು ಬಸವಲಿಂಗಾಯನೇ ಅನ್ಬೇಕು. ಇಲ್ಲಿ ಬಂದ್ರೆ ಇದೇ ಅನ್ಬೇಕು, ಅಲ್ಲಿ ಬಂದ್ರೆ ಅದೇ ಅನ್ಬೇಕಂತ. ಆಮೇಲೆ ಮುಂದೆ ಬರ್ತಾ ಎಲ್ಲಾರ ಒಂದ್ ಕಡೆ ಆಗ್ಬೇಕು. ನೀವು ಎರಡು ಕಡೆ ತಿರುಗಾಡಿದ್ರೆ ಹೆಂಗ? ನಾವು ಸಮನ್ವಯ ಸಿದ್ಧಾಂತಿಗಳು ಎರಡು ಕಡೆ ತಿರುಗಾಡ್ತೀವಿ ಅಂತ ಅಂದೇವಲ್ಲ, ಅವ್ರದ್ರಾಗ ಹೋದಾಗ ಅವರು ನಮಗೆ ನೋಡ್ತಿರ್ತಾರ. ಇವ ಕಿತಾಪತಿ ಏನ್ ಮಾಡ್ತಾನೋ ಏನೋ, ನಮ್ಮ ವಿಚಾರಗಳು ತಗೊಂಡು ಇದು ಟೀಕೆ ಮಾಡ್ತಾನ. ಅವರು ಇವ್ರದ್ರಾಗ ಹೋದ್ರೆ ಇವ್ರನು ಇವ ಭಾರಿ ಕಿತಾಪತಿ ಅವನ, ಇವ ನಮ್ಮ ವಿಚಾರಗಳು ತಗೊಂಡು ಟೀಕೆ, ಇಬ್ರು ಅಂತಾರ. ನಮಗೆ ಸಮನ್ವಯ ಸಿದ್ಧಾಂತಿಗಳು ಅಂತಂದ್ರ ನಾವು ಇಬ್ಬರಿಗೆ ಅಂಟುಕೊಂಡಿರಂಗಿಲ್ಲ, ಇಬ್ಬರಿಗೆ ವಿರೋಧಿಗಳು ಇರಂಗಿಲ್ಲ. ಅಲ್ಲಿ ಏನ್ ತಪ್ಪು ನಡೀತಾವ ಅವುಗಳನ್ನಷ್ಟೇ ನಾವು ಪರಿಗಣಿಸಿ ಶುದ್ಧ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ ಅಷ್ಟೇ. ಅವ್ರಿಗೆ ಮ್ಯಾಲ ದ್ವೇಷ ಇರಲ್ಲ, ಏನೂ ಇರಲ್ಲ. ಹಿಂಗ್ ಮಾಡಬಾರ್ದು. ರಾಷ್ಟ್ರೀಯ ಬಸವ ದಳದವರು ರಾಯಚೂರಾಗ 2 ದಿವಸ ಸಮ್ಮೇಳನ ಮಾಡಿದರು. ವಿಶ್ವಧರ್ಮ ಅಂತ ಹೆಸರು. ಎಲ್ಲ ಮುಸ್ಲಿಮರಿಗೆ ಅವ್ರಿಗೆ ಎಲ್ಲರಿಗೆ ಕರೆಸ್ಯಾರ. ಎಲ್ಲರಿಗೆ ಕರೆಸಿ ಎಲ್ಲ ಜಾತಿಯವರಿಗೆ ಎಲ್ಲರಿಗೆ ಸ್ವಾಗತ. ಇದು ಬರೇ ವೀರಶೈವರದಲ್ಲ, ಬರೇ ಹಿಂದೂಗಳದಲ್ಲ, ಬರೇ ಲಿಂಗಾಯತರದಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇನೋ ಹೇಳಿದ್ರು. ಆಯ್ತು. ಆ ಫಂಕ್ಷನ್ ಮುಗಿಯೋ ಟೈಮ್ನೊಳಗ ಲಿಂಗಾಯತಕ್ಕೆ ಜಯವಾಗಲಿ, ಲಿಂಗಾಯತಕ್ಕೆ ಜಯವಾಗಲಿ ಅಂದ್ರೆ ಏನ? ಸರ್ವಧರ್ಮ ಇಟ್ಕೊಂಡು ಕೂತದ್ದೇನು, ಲಿಂಗಾಯತಕ್ಕೆ ಜಯವಾಗಲಿ ಅಂದ್ರೆ ಏನು? ಯಾವಾಗ ಕರೆ? ಸ್ವತಂತ್ರ ಧರ್ಮ ಬೇಕಾಗಲಿ. ಎಲ್ಲರಿಗೂ ಕರೆಸಿ ಕುಂದಿರಿಸಿ ನೀವು ಬರ ಲಿಂಗಾಯತರಷ್ಟೇ ಇದ್ರಿ ಅಂದ್ರೆ ಲಿಂಗಾಯತಕ್ಕೆ ಜಯವಾಗ್ಲಿ ಅನ್ಬೇಕು. ಎಲ್ಲ ಧರ್ಮದವ್ರಿಗೆ ಕರ್ಕೊಂಡು ಕುಂದಿರಿಸಿ ಸರ್ವಧರ್ಮ ಅಂತೇಳಿ ಜನ ಸೇರಲ್ಕ ಸರ್ವಧರ್ಮ ಒಳಗ ಅಜೆಂಡಾ ಏನದ? ಲಿಂಗಾಯತಕ್ಕೆ ಜಯವಾಗಲಿ. ಇದೇನೆ ಅದು ನಮಗೆ ಅಸಹ್ಯ ಅನಿಸ್ಬಿಡುತ್ತೆ, ಚಂದ ಅನಿಸ್ಲಿಲ್ಲ. ಅದು ಇದು ಒಂದೇ ಅಂತಂದ್ರೆ ನಾವು ಕೆಟ್ಟ ಆಗ್ತೀವಿ. ಅವ್ರು ಮಾಡಿದ್ದು ಸರಿ. ಹಿಂಗೆ ಏನ್ ಮಾಡ್ಲಿಕ್ಕಾಗಲ್ಲ. ನಮ್ದು ಇಡೀ ಜಗತ್ನಾಗ ನಮ್ಮ ರಾಯಚೂರು ಮಂದಿ ಭಾಳ ಚೆನ್ನಾರು, ಭಾರಿ ಹುಷಾರ್ರಿ. ಕರೆಕ್ಟ್ ಇದ್ರೆ ಮಾತ್ರ ಎನ್ಕರೇಜ್ ಮಾಡ್ತಾರ, ಕರೆಕ್ಟ್ ಇದ್ರೆ ಮಾತ್ರ ಅವ್ರಿಗೆ ಬೆಳೆಸ್ತಾರ. ಹರಕ ಪರ್ಕ ಇದ್ದಾರಂದ್ರೆ ಬಿಸಾಕೆ ಬಿಡ್ತಾರ. ಅವ್ರು ಡೆವಲಪ್ಮೇ ಮಾಡಂಗಿಲ್ಲ, ಬಿದ್ದಿರೋ ಅಲ್ಲೇ ಅಂತಾರ. ಇಲ್ಲಿ ಈ ಊರಾಗ ಯಾರಿಗೆ ಬೆಳಿಲಿಕ್ಕೆ
ಸತ್ಯ ಇದ್ರೆ ಮಾತ್ರ ಬೆಳಿಬೇಕಷ್ಟೇ. ಸುಮ್ಮನೆ 4 ಮಂದಿಯಾಗ ಇರ್ಬೇಕು ನಾವು ಅಂತ ಹೇಳಕ್ಕೆ ಜನಸಂಖ್ಯೆಗೆ ಮುಲಾಜಿಗೆ ಬಿದ್ದು ಯಾರ್ಯಾರು ಬರಂಗಿಲ್ಲ. ಇಲ್ಲ ಹಂಗೆ ಸಂಖ್ಯೆ ಬಲ ಇಂಖ್ಯೆ ಬಲ, ಸತ್ಯ ಇದ್ರೆ ಬರ್ರಿ, ಇಲ್ಲಾಂದ್ರೆ ನಡ್ರಿ ಅಂತಾರೆ. ಎಲ್ಲ ಬರೀ ಬೇರೆ ಬೇರೆ ಊರವ್ರೆ ಬಂದಿದ್ರು. ಈ ಊರವ್ರು ಯಾರು ಇದ್ದಿದ್ದಿಲ್ಲ. ಭಾಳ ಆದ್ರೆ ಒಂದು 15-20 ಮಂದಿ ಇದ್ದೇವೇನೋ ರಾಯಚೂರವ್ರು. ನಾವು ಎಲ್ಲ ಬೇರೆ ಊರವ್ರೆ. 2 ದಿವಸ ದಾವಣಗೆರೆ ಸಮ್ಮೇಳನ ಚಲೋ ಮಾಡಿದ್ರಲ್ರಿ, ಬಂದೋಬಸ್ತ್ ಜಬರ್ದಸ್ತ್ ಆಯ್ತು. ನೆಕ್ಸ್ಟ್ ಟೈಮ್ ಕೂಡಲ್ ಸಂಗಮದಾಗ ಮಾಡಿಸ್ತಾರಂತ. ಹೋಗಿದ್ರ? ಟೈಟ್ ಆಗಿತ್ತಲ್ಲ ಜಾಗ, ಜನಸಂಖ್ಯೆ ಬಹಳ ಇತ್ತು. ಭಾರಿ ಜನಸಂಖ್ಯೆ. ಇಂಥ ಸಂದರ್ಭದಾಗೆ ಗೊತ್ತಾಗ್ತದ ಯಾರು ನಮ್ಮವರು, ಯಾರು ಬೇರೆಯವರು, ಯಾರು ಅಭಿಮಾನಿಗಳು, ಯಾರು ರಾಜಕಾರಣಿಗಳು, ಇದ್ರ ಪರ ಯಾರದರ ಯಾರಿಲ್ಲ, ಎಲ್ಲ ಗೊತ್ತಾಗ್ತದ ನೋಡ್ರಿ. ಶೃಂಗ ಸಭೆ ಅಂತ ಮಾಡ್ಯಾರ. ಶೃಂಗ ಸಭೆ. ನೆಕ್ಸ್ಟ್ ಕೂಡಲ್ ಸಂಗಮದಾಗ ಇಟ್ಟು ಅಂದ್ರೆ ಪ್ಲಾನ್ ಮಾಡಮ್, ಎಲ್ಲರೂ ಹೋಗಮಲ್ಲಿ. ಅವ್ರು ಯಾರು ವ್ಯವಸ್ಥಾಪಕ ಮಂಡಳಿಗೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮವ್ರು ಹಿಂಗ್ ಬರ್ಲಕತ್ತೀವಪ್ಪ, ನಮಗೂ ಒಂದು ವ್ಯವಸ್ಥೆ ಮಾಡ್ರಿ ಅಂದ್ರೆ ಮಾಡ್ತಾರೆ. ಈಗ ರುಚಿ ಹತ್ತತ್ತು ಪಬ್ಲಿಕ್ಕಿಗೆ. ಎಷ್ಟೋ ವರ್ಷಲಿಂತ ಅವ್ರು 5 ಮಂದಿ ಎಕಡೆ ಇದ್ರು, ಈಗ 5 ಮಂದಿ ಒಂದಾಗಿಬಿಟ್ರಲ್ಲ, ಈ ಪಬ್ಲಿಕ್ಕಿಗೆ ಇಂಟ್ರೆಸ್ಟ್ ಬರ್ತದೆ, ಎಲ್ಲರೂ ಜಮಾ ಆಗ್ತಾರೆ. ಉಜಿನಿ ಪೀಠದವ್ರಿಗೆ ಒಳಗ್ ಕರ್ಕೊಂಡಿರಿ, ನಮ್ಗೆ ಯಾಕೆ ಕರ್ಕೊಳ್ಳಲಾಗಿರೋದು ಅಷ್ಟೇ ಅವರಿಗೆ ಸಮಸ್ಯೆ ಇರೋದು. ಕರ್ನಾಟಕದಾಗ ಉಜಿನಿ ಪೀಠದವ್ರಿಗೆ ಕರ್ಕೊಂಡಿರಿ, ನಮಗೆ ನಾವು ಬರ್ತೀವಿ. ಜರಪಟ್ಟಾಧ್ಯಕ್ಷರು ಮತ್ತು ಸ್ಥಿರಪಟ್ಟಾಧ್ಯಕ್ಷರು ಅಂತಿದ್ರು, ಒಂದು ಕಾಲಕ್ಕಿದ್ರು. ಆ ನಂತರ ಇರ್ಲಿಲ್ಲ. ನಂತರ ಬರೀ ಒಬ್ಬರ ಆಯ್ತು. ಇವ್ರು ಏನ್ ಮಾಡಿದ್ರು, ಕೇದಾರವರು ಒಬ್ಬರನ್ನ ಬಿಟ್ರಿ. ಇವ್ರು ಯಾರು ಕೇಳ್ದ ಒಬ್ಬರನ್ನ ಸ್ಥಿರಪಟ್ಟಾಧಿಕಾರ ಅಂತ ಹೇಳಿ ಅಧಿಕೃತವಾಗಿ ಬಿಟ್ಟಿಲ್ಲ. ಅನಧಿಕೃತವಾಗಿ ಅವರ ಹಾಕೊಂಡ್ರು, ನಾವು ಕರ್ತೇವೆ, ಯಾರು ಕೇಳಬೇಕು ಘೋಷಣೆ ಮಾಡ್ಬೇಕಲ್ಲ, ಘೋಷಣೆ ಮಾಡಲಿಲ್ಲ. ಆ ನಂತರ ಮತ್ತೆ ಇವ್ರು ರಂಭಾಪುರಿ ಅವರು, ಉಜ್ಜಿಯೋಗಿ ಅವರು, ಕಾಶಿ ಅವರು, ಆಮೇಲೆ ಶ್ರೀಶೈಲದವರು ಎಲ್ಲರೂ ಕೂಡಿ ಅಧಿಕೃತವಾಗಿ ಇವರೇನದಲ್ಲ ಇವ್ರನ್ನ ಪಟ್ಟಾಧಿಕಾರ ಮಾಡಿದ್ರು. ಅದಕ್ಕೆ ಅವ್ರು ನಿಯೋಜನೆ ಮಾಡಿದ್ದೆ, ನೀವು ಇನ್ಯಾಕ್ ಮಾಡ್ರಿ ಅಂತ ಹಿಂಗ ಒಂದು ಸಣ್ಣದ ಅಲ್ಲಿಂದ ಇರೋದು. ಚರ ಅಂದ್ರೆ ಏನ್ ತಿಳ್ಕೊಂಡ್ರಿ? ಚರ ಅಡ್ಡಾಡೋದ್ರಿ, ಜಂಗಮ ಮತ್ತೇನಿಲ್ಲ. ಸ್ಥಿರ ಅಂದ್ರ ಗುರು, ಮಠದಾಗಿರವ ಗುರು. ಚರ ಅಂದ್ರ ಅಡ್ಡಾಡವ, ಅವ ಜಂಗಮ ಗುರು ಅಲ್ಲ, ಗುರುವಿನ ಪ್ರತಿನಿಧಿ. ಜಂಗಮ ಗುರುವಿನ ಪ್ರತಿನಿಧಿ ಅವ ಅಷ್ಟೇ, ಗುರು ಅಲ್ಲ ಅವ. ಏನ್ರಿ? ಅದಕ್ಕೆ ಚರಪಟ್ಟದರು ವಿಲ್ ಬಂದೋಗ್ಬಿಟ್ರಲ್ಲ, ಆ ವಿಲ್ ಪೀಠಕ್ಕೆ ಈಗ ವಿಲ್ ಬಂದು ಚರಪಟ್ಟರು ವಿಲ್ ಬಂದದ್ದು ಅಲ್ಲ, ಅದು ಚರನೆ ಅಂತ ಕೇಳಿಸ್ತಾನ. ಚರ ಸ್ಥಿರ ಅಂತ ಎಲ್ಲ ಪೀಠಕ್ಕೂ 2 ಇರ್ತಾವ. ಇಲ್ಲ ಪಂಚಪೀಠ.
ಅದೇನು ಈಗ ಅವ್ರದ್ದು ರೆಪ್ರೆಸೆಂಟೇಟಿವ್ ಅದೆಲ್ಲ ಏನದರಿ ಸ್ವಾರ್ಥ, ತಾವೇ ಮೆರಿಬೇಕು, ತಾವೇ ಎಲ್ಲರ ಕಡೆ ಹೋಗಿ ಭೇಟಿ ಆಗ್ಬೇಕು, ತಾವೇ ರೊಕ್ಕ ಸಂಗ್ರಹ ಮಾಡ್ಬೇಕು, ತಾವೇ ಜಮಾಯಿಸ್ಕೋಬೇಕು, ಇವೆಲ್ಲ ಏನದವ ತಮ್ಮ ಕೈಲೇನೆ ತಾವೇ ಮಾಡ್ಕೋಬೇಕು ಅನ್ನೋದು ಅದಾರಿ. ಅದು ಹಂಗೆ ಮಾಡೋದಲ್ಲದು. ಗುರು ಆದವನು ಫಿಕ್ಸ್ಡ್ ಲ್ಯಾಂಡ್ ಫೋನ್ ಇದ್ದಂಗ ಅವನ ಜಾಗದಾಗ ಕೂತಿರ್ಬೇಕಷ್ಟೇ. ಯಾರು ಮಠಕ್ಕೆ ಬರ್ತಾರ ಅವ್ರಿಗೆ ದರ್ಶನ ಕೊಟ್ಕೋತವ ಮಠದಾಗ ಫಿಕ್ಸ್ ಇರ್ಬೇಕವ, ಅವನಿಗೆ ಗುರು ಅಂತಾರ. ಜಗದ್ಗುರು ಆಗ ಚರಪಟ್ಟಾಧ್ಯಕ್ಷ ಜಗದ್ಗುರು ಆಗ್ಲಕ್ ಬರಂಗಿಲ್ರಿ, ಜಂಗಮವ. ಅದೇ ಮತ್ತ ಅವಕ್ಕೆ ಸರಿಯಾಗಿ ಪದ್ಧತಿಗಳು ಅವ್ರು ಸುಮ್ನೆ ಅದನ್ನ ಎಲ್ಲರೂ ಕೂಡಿ ಡಿಸೈಡ್ ಮಾಡ್ಬೇಕು. ಅದು ವೈಜ್ಞಾನಿಕ ಅಲ್ಲದು. ಜಗದ್ಗುರು ಹೆಂಗತ್ತಾನ ಚರಪಟ್ಟಾಧ್ಯಕ್ಷ, ಅದೇ ತಪ್ಪು. ಅವ್ರ ಸ್ವಭಾವ ಏನ್ ಸುಡ್ಗಾಡಿ ಹಾಕಿರ್ಲಕ್ ಬಿಡ್ರಿ, ಅವ್ರ ಸ್ವಭಾವ ತಗೊಂಡು ನಮ್ಗೇನ್ ಮಾಡೋದದ. ಪದ್ಧತಿ ಏನದ ಅಂತಂದ್ರೆ ಸ್ಥಿರವಾಗಿ ಒಬ್ಬ ಗುರು ಮಠದಾಗಿರ್ಬೇಕು, ಮಠಕ್ಕೆ ಬರೋ ಜನರಿಗೆ ದರ್ಶನ ಕೊಡೋದಕ್ಕ. ಆ ಸ್ವಾಮೀಜಿಗೆ ಎಲ್ಲರ ಕರೆಗಳು ಬಂದು ಅಂತಂದ್ರ ನೀ ಹೋಗಿ ಬಾರಪ್ಪ ಅಂತೇಳಿ ಗುರುವಿನ ಆದೇಶವನ್ನ ತಲೆ ಮೇಲೆ ಹೊತ್ತುಕೊಂಡು ಚರಪಟ್ಟಾಧ್ಯಕ್ಷ ಹೋಗ್ಬೇಕು. ಹೋಗಿ ಇವ್ರು ಏನು ಅಡ್ಡಾಡಿ ಕೆಲಸ ಮಾಡ್ತಾರ ಆ ಕೆಲಸ ಅವ್ರು ಮಾಡ್ಬೇಕು. ಮಾಡಿ ಅಲ್ಲಿ ಅವ್ರಿಗೆ ಏನು ಕಾಣಿಕೆಗಳು ಕೊಡ್ತಾರ, ಅಲ್ಲಿ ಅವ್ರಿಗೆ ಏನು ಗೌರವಗಳು ಸಮರ್ಪಣೆ ಮಾಡ್ತಾರ ಅದನ್ನ ತಂದು ಈ ಗುರುವಿಗೆ ಸಮರ್ಪಿಸ್ಬೇಕು. ಪಂಚಪೀಠದಾಗ ಇಲ್ಲ ಅಂತಂದಲ್ಲ. ನೀವು ಶಾಖಾ ಮಠಾರೆ ಮಾಡ್ರಿ, ಜಗದ್ಗುರು ಪೀಠಾರೆ ಮಾಡ್ರಿ, ಅಡ್ಡಾಡಿ ಮಾಡವು ಕೆಲವೊಂದು ಕೆಲಸ ಅದಾವ, ಕುಂತಲೆ ಕೂತ್ ಮಾಡವು ಕೆಲವೊಂದು ಕೆಲಸ ಅದಾವ. ಕುಂತಲೆ ಕೂತ್ ಮಾಡವ ಗುರು, ಅಡ್ಡಾಡಿ ಮಾಡವ ಜಂಗಮ. ಗುರು ಲಿಂಗ ಜಂಗಮ ಅಂತೇಳೇನು ಎದಕ್ ಮಾಡ್ಯಾರ? ಗುರು ಪರಂಪರೆ ಬಯಲಾಗ ಗೊತ್ತಿಲ್ಲ ನಿಮಗ. ಅಲ್ಲಿ ಅಲ್ಲ ಗುರುಗಳು ಹೇಳಿದ್ ಕರೆಕ್ಟ್ ರೀ. ಅದ ಗುರುವನ್ನ ಮನೆಗೆ ಬಂದ್ರೆ ಜಂಗಮ, ಮಠಕ್ಕೆ ಹೋದ್ರೆ ಗುರು ಆಗ್ತಾನೆ. ಹೌದು, ಓಕೆ, ನಾವು ಹೋಗ್ತೇನೆ. ಆದ್ರ ಏನ್ರಿ ದಾರಿ ತಪ್ಸ್ಯಾರ್ರಿ ಇವರು. ಕಾಲಾಂತರದಲ್ಲಿ ತಾವೇ ಅಡ್ಡಾಡಿ ಕಲೆಕ್ಷನ್ ಮಾಡ್ಬೇಕಂತೇಳಿ ದಾರಿ ತಪ್ಸ್ಯಾರ. ಅವೆಲ್ಲ ಪದ್ಧತಿಗಳು ತಪ್ಸ್ಯಾರ ಇವ್ರೆ, ಎಲ್ಲ ಮೊದಲಿಂದ ಇರ್ತಾವು. ಈಗ ಜಂಗಮ, ಈಗ ಅಷ್ಟಾವರಣ ಹೇಳ್ತಾರಲ್ಲ, ಮತ್ತೆ ಜಂಗಮ ಅಂತ ಈಗ ಅಷ್ಟಾವರಣ ಹೇಳ್ತಾರಲ್ರಿ, ಅದ್ರಾಗ ಜಂಗಮ ಅಂತ ಯಾರಿಗಿಟ್ಟಾರ ಅವ್ರು? ನೀವು ಜಂಗಮ ಅಂತಂದ್ರೆ ನೀವು ಯಾವ ಗುರುವಿನ ಬಲ್ಲಿ ಅದೀರಿ? ನೀವು ಗುರುವಿನ ಬಲ್ಲಿ ಆದಿಂದಾಗಿರ್ಬೇಕು ಜಂಗಮ ಆದವರು. ಈಗ ನಿಮ್ ಶಿವಾಚಾರ್ಯರು ಅದರಲ್ಲ, ನಿಮ್ಮ ಶಿವಾಚಾರ್ಯರು ಎಲ್ಲೆಲ್ಲಿ ಅಡ್ಡಾಡಿ ಏನೇನ್ ಕೆಲಸ ಮಾಡ್ತಾರ ಆ ಕೆಲಸ ನಿಮಗ್ ಒಪ್ಸ್ಯಾರೇನವ್ರು? ಎಲ್ಲಿ ಒಪ್ಸ್ಯಾರ? ನಿಮ್ ಗುರುಗಳು ಯಾರು? ನಿಮ್ಗೆ ಎಲ್ಲಿ ಒಪ್ಸ್ಯಾರ? ನಮ್ಮ ಮಠಕ್ಕೆ ಇಂತಲ್ಲಿ ಕರೆದಾರಪ್ಪ ನಮಗೆ ಶಿಷ್ಯರು, ಅಲ್ಲಿಗೆ ನಮ್ಮ ಪರವಾಗಿ ನೀವು ಹೋಗಿ ನನ್ನ ಗೌರವವನ್ನ ನೀನು ಸ್ವೀಕಾರ ಮಾಡಿ ಬಾ ಅಂತೇಳಿ ಯಾರ್ಯಾರ ಗುರುಗಳು ನಿಮಗೆ ಒಪ್ಸ್ಯಾರೇನು? ಹಂಗಲ್ರಿ, ಅದು ಅವ್ರ ಕೈ ಕೆಳಗ್ ಕೆಲಸ ಮಾಡೋರು ಜಂಗಮರಲ್ಲ. ಅವ್ರ ಕೆಳಗ್ ಕೆಲಸ ಮಾಡೋರು ಸೇವಕರು, ಜಂಗಮರಲ್ಲ. ಜಂಗಮ ಅನ್ನೋದಕ್ಕೆ ಅದರದೇ ಆದಂತ ಮಹತ್ವ ಅದ. ಜಂಗಮ ತತ್ವಜ್ಞಾನಿ, ಜಂಗಮ ಜಗದೋದ್ಧಾರಕ,
ಜಂಗಮ ಚಲಿಸುವವನು. ಆ ಜಂಗಮ ತತ್ವ ಹಾಳುಗೆಡುವಿದ್ದಕ್ಕೆ ನಮ್ಮ ಪರಿಸ್ಥಿತಿ ಹಿಂಗಾಗ್ಯದ. ಇಲ್ಲ, ಜಂಗಮರೆಲ್ಲ ಕೆಲಸ ಮಾಡಿಲ್ಲ, ಎಲ್ಲ ಜಂಗಮ ಕೆಲಸ ಮಾಡ್ತಾ ಇಲ್ರಿ. ಅದು 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 ಪರಿಸ್ಥಿತಿಗೆ ಹದಗೆಟ್ಟಿದ್ದು. ಇದು ಚರ ಅಂದ್ರೆ ಈಗ ಏನು ನಾವು ಸಿಸ್ಟಮ್ ಅಂತಲ್ರಿ, ಈಗ ಹ್ಯಾಂಗ ಪ್ರಧಾನಮಂತ್ರಿ, ಆಮೇಲೆ ಮುಖ್ಯಮಂತ್ರಿ, ಆಮೇಲೆ ಸಚಿವರು, ತಾಲೂಕ್ ಪಂಚಾಯತ್ ಸದಸ್ಯರು ಅದಲ್ಲ, ಹಂಗ ಇಲ್ಲೂ ಕೂಡ ಪಂಚಾಚಾರ್ಯರು, ಶಿವಾಚಾರ್ಯರು, ಆಮೇಲೆ ಪುರೋಹಿತರು, ಅರ್ಚಕರು, ನಾವೆಲ್ಲ ಇವ್ರದ್ದು ಹಿಂಗೆಲ್ಲ ಸಿಸ್ಟಮ್ ಇರ್ತದೆ. ಈ ಸಿಸ್ಟಮ್ ಎಲ್ಲರೂ ಕೆಲಸ ಮಾಡ್ಬೇಕಲ್ಲ, ತಮ್ಮ ಕೆಲಸ ಮಾಡ್ಬೇಕಿಷ್ಟ, ಅದು ಮಾಡ್ಲಾಕಿಂತ ಅಷ್ಟಾವರಣದೊಳಗ ಗುರು ಲಿಂಗ ಜಂಗಮ ಅಂತೇನದಲ್ಲ, ಆ ಪದ್ಧತಿ ಹಾಳು ಮಾಡ್ಯಾರ್ರಿ. ಆ ಪದ್ಧತಿ ಹಾಳು ಮಾಡ್ಯಾರ, ಹಾಳುಗೆಟ್ಟದದು. ನಿಮ್ ಪ್ರಕಾರ ಗುರು ಲಿಂಗ ಜಂಗಮ ಅಂದ್ರೆ ಏನ್ರಿ? ನಮ್ ಪ್ರಕಾರ ಗುರು ಅಂತಂದ್ರೆ ಮಡ್ದಾಗಿರ್ಬೇಕ, ಅವ ಫಿಕ್ಸ್ ಲ್ಯಾಂಡ್ ಫೋನ್ ಇದ್ದಂಗ. ಉಲ್ಲೇಖ ಇರೋದು ಎಲ್ಲಿ ಉಲ್ಲೇಖ ಅದ ಅಂತಂದ್ರೆ ಗುರು ಅಲ್ಲ, ಚರಜಂಗಮರು ಏನ್ ಕೆಲಸ ಮಾಡ್ಬೇಕು, ಅವ್ರದ್ದು ಕರ್ತವ್ಯಗಳು ಏನು ಅನ್ನೋದು ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ಸ್ಥಿರ ಇದ್ದವ್ರದ್ದು ಅವ್ರ ಕರ್ತವ್ಯಗಳೇನು ಏನು ಅನ್ನೋದು ಸಿದ್ಧಾಂತ ಶಿಖಾಮಣಿ ಕರೆಕ್ಟ್ ಬರುತ್ತೆ. ಜಂಗಮರು ಮಾತಾಡ್ತೀರಿ, ನಾವು ಜಗದ್ರೂ ಮಾತಾಡ್ತೀವಿ. ಅಲ್ಲ ಅದಕ್ಕೆ ಒಬ್ರು ಅಲ್ಲ, ಅದಕ್ಕೆ ಇವ್ರು ಎಲ್ಲರೂ ಜಗದ್ಗುರುಗಳ ಅಡ್ಡದೊಳಗೆ ಎಲ್ಲ ಇವರು ನೋಡ್ರಿ. ಗುರು ಅಂದ್ರೆ ಮಠದಾಗಿರ್ಬೇಕು. ಮೊದಲು ನೀವು ಇನ್ನೊಂದು ಹುಡುಕರದನ್ನ ಜಂಗಮನ ನಾವು ಜಗದ್ಗುರು ಬಗ್ಗೆ ಮಾತಾಡ್ತೀವಿ. ಶಿವಾಚಾರ್ಯ, ಜಗಪ್ರು, ಜಗದ್ಗುರು, ಹಿಂಗೆ ಒಂದೊಂದು ಸ್ಟೆಪ್ ಇರ್ತಾವೆ. ಎಲ್ಲಾನು ನೋಡ್ರಿ, ಪೀಠ ದೊಡ್ಡದು, ಮಠ ಸಾಣದು. ಇಲ್ಲಿನ ಒಬ್ಬ ಪೀಠಾಧಿಪತಿ, ಅಲ್ಲಿ ಒಬ್ಬ ಪೀಠಾಧಿಪತಿ ಇರ್ತಾರಲ್ರಿ, ಅವರು ಮಠದಾಗೆ ಇದ್ದು ಬಂದು ಭಕ್ತರಿಗೆ ಅವರು ಶಿಷ್ಯರು ಅಂತ ಪರಿಗಣಿಸಿ ಆ ಶಿಷ್ಯರ ಇಂತಿಜಾಮ್ ಮಾಡೋದೆಲ್ಲ ಗುರುವಿನ ಕೆಲಸ. ಮುಂದ ಎಲ್ಲ ಜನರಿಗೆ ಮಠಕ್ಕೆ ಬರ್ಲಕ್ ಆಗಂಗಿಲ್ಲ. ಜನ ಇದ್ದಲ್ಲಿ ಗುರು ಹೋಗ್ಬೇಕಾಗ್ತದ. ಆ ಗುರುನೇ ಜನ ಇದ್ದಲ್ಲಿ ವಾದನಂತಂದ್ರೆ ಜಂಗಮನ ಆಗ್ತಾನ. ಆ ಗುರು ತಾನೇ ಹೋಗಬಹುದು, ಇಲ್ಲ ತನ್ನ ರೆಪ್ರೆಸೆಂಟೇಟಿವ್ ಆಗಿ ಜಂಗಮರನ್ನ ಕಳಿಸಬಹುದು. ಕಳ್ಸದ್ ಬಿಟ್ಟಾರ್ರಿ ಈಗ ಅವರು, ಎಲ್ಲ ಕಳ್ಸದ್ ಬಿಟ್ಟಾರ. ಎಲ್ಲ ತಾವೇ ಅಡ್ಡಾಡಿ ಈಗ ಜಂಗಮ ತತ್ವ ಅಂತಂದ್ರೆ ಆ ಗುರುವಿಗೆ ಸಂಬಂಧ ಇರ್ಲಾರ್ದಂಗ ನಿಮ್ ಮನ್ಸಿಗೆ ಒಂದು ದೇನ್ರಿ ಮಾಡ್ಕೊತ್ ಕುಂದಿರ್ತೀರೇನು? ಆ ಗುರುವಿನ ಆಜ್ಞೆ ಹಿಡ್ಕೊಂಡು ಗುರುವಿನ ಅಧಿಕಾರ, ಗುರುವಿನ ಲಾಭ, ಗುರುವಿನ ಏನೇನದ ಅದೆಲ್ಲ ಓಟು ಗುರುವಿನ ಸಮಾನವಾಗಿ ಗೌರವ ಸ್ವೀಕಾರ ಮಾಡಂತವನಿಗೆ ಜಂಗಮ ಅಂತಾರ. ಈಗ 5,000 ವರ್ಷ ಇತಿಹಾಸ ಇದ್ರನ್ನಾಗ ನೀವು ಒಂದರಿಂದ ಉದಾಹರಣೆ ಬೇಕಲ್ಲ. ನಮ್ಗ ಇತಿಹಾಸ ಯಾವುದು ಸ್ಪಷ್ಟ ಇಲ್ಲ, ತತ್ವಜ್ಞಾನ ಏನನ್ನೋದು ಗೊತ್ತದ ಅಷ್ಟೇ. ಯಾವ ಇತಿಹಾಸ ಚಂದದ ಅಂತೇಳಿ ಇತಿಹಾಸ ಓದ್ತಿರ ಕಡೆ ಯಾರಿಗ್ಯಾರು ಹುಟ್ಟ್ಯಾರ ಅಂತ ಹೇಳಕ್ ಚಾಲು ಮಾಡ್ತಾರ. ಆಮೇಲೆ ಅವ್ರ ಅಪ್ಪ ಯಾರು, ಇವ್ರ ಅಪ್ಪ ಯಾರು ಅಂತೇಳಿ. ಅಲ್ಲ, ನಾವೀಗ ಪರಂಪರೆ ಬಗ್ಗೆ ಮಾತಾಡ್ತೀವಿ, ಈ ಸಿಸ್ಟಮ್ ಬಗ್ಗೆ ಮಾತಾಡ್ತೀವಿ. ಈಗೇನದ ಜಂಗಮ ಅಂದ್ರೆ ಇದು ಅರ್ಥ. ಈಗ ಬ್ಯಾಂಕಿನಾಗ ಮ್ಯಾನೇಜರ್ ಅಂತ ಇರ್ತಾರ, ಅವ್ ಬ್ಯಾಂಕಿನೊಳಗ ಕುಂತು ಕೆಲಸ ಮಾಡೋ ಮ್ಯಾನೇಜರ್ಗ ಒಂದು ಅರ್ಧ ತಾಸು ಬಿಟ್ಟು ಎಲ್ಲರೇ ಹೊರಗೆ ಹೋದ್ನಂತಂದ್ರೆ ಎಷ್ಟೋ ಕೆಲಸ ಪೆಂಡಿಂಗ್ ಬೀಳ್ತದ. ಅವ ಬ್ಯಾಂಕಿನಾಗ ಕುತ್ತೇ ಕೆಲಸ ಮಾಡ್ಬೇಕ. ಅವ ಬ್ಯಾಂಕ್ ಮ್ಯಾನೇಜರ್ ಹೊರಗೊಬ್ಬ ಓದ್ತಾನ, ಅವನು ಮ್ಯಾನೇಜರೇ. ರಿಕವರಿಗೆ ಹೋಗವನು ಮ್ಯಾನೇಜರೇ, ಕ್ಲರ್ಕ್ ಹೋಗಲ್ರಿ. ಅದಕ್ಕೆ ಅವ ಒಬ್ಬವ ಕ್ಲರ್ಕ್ ಅವನ ಸಂಗಟ ಹೋಗ್ತಾನ. ಹೊರಗೊಬ್ಬವ ಅಡ್ಡಾಡಿ ರಿಕವರಿ ಮಾಡ್ಲಕ್ ಹೋಗವ, ಲೋನ್ ಕೊಡವ, ಅಡ್ಡಾಡವನು ಮ್ಯಾನೇಜರೇ, ಇಲ್ಲಿ ಕುಂತವನು ಮ್ಯಾನೇಜರ್. ಇಬ್ಬರು ಮ್ಯಾನೇಜರ್ ಇರ್ತಾರ ಬ್ಯಾಂಕಿನಾಗ. ಅವ ಎಲ್ಲ ಸಹಿ ಮಾಡ್ತಾನ, ಮ್ಯಾನೇಜರ್ದೇ ಸಹಿ ಹೊಡಿತಾನ ಅವ ಎಲ್ಲ.
ಮ್ಯಾನೇಜರ್ ಅಂತಂದ್ರ ಈ ಮ್ಯಾನೇಜರ್ ಎಷ್ಟು ಅಧಿಕಾರ ಇರ್ತದ ಅಷ್ಟೇ ಅಧಿಕಾರ ಅವನಿಗೆ ಇರ್ತದ್ರಿ. ಅವ ಜಂಗಮ ಮ್ಯಾನೇಜರ್. ಅವ ಪೋಸ್ಟ್ ಅದೇ ಮತ್ತ ಇಲ್ಲಿ ಹೆಂಗ್ ಒಬ್ಬ ಅವನು ಮ್ಯಾನೇಜರ್ ಅಂತ ಇರ್ತಾನ, ಅಲ್ಲೇ ನೀವು ಫೀಲ್ಡ್ ಆಫೀಸರ್ ಅಂತಿರಲ್ಲ, ಅದೇ ಟೈಪ್ ಇಲ್ಲಿ ಗುರು ಅನಿಸ್ಕೊತಾನ, ಅಲ್ಲಿ ಜಂಗಮ ಅನಿಸ್ಕೊತಾನ. ಗುರುವಾಗಿರ್ತಾರ, ಹೋದವರು ಶಿಷ್ಯರಾಗಿರ್ತಾರ, ಭಕ್ತರಲ್ಲವರು. ಜಂಗಮ ಅಂತಾರ, ಅವ್ರು ಭಕ್ತರಾಗಿರ್ತಾರ. ಚರ ಸ್ಥಿರ ಅಂತಂದ್ರೆ ಇದೇ ಸಿಸ್ಟಮೇ, ಅದು ಹಿಂಗೆ ಅದ, ಹಿಂಗೆ ನಡಿಬೇಕು, ಹಿಂಗೆ ಅದ, ನಡ್ಸಿಲ್ಲ ಅವ್ರು ಅಷ್ಟೇ, ನಡ್ಸಿಲ್ಲ. ಮತ್ತ ನೀವು ಶಾಖಾ ಮಠಕ್ಕೆ ಯಾಕೆ ಹೋಗ್ತೀರಿ? ಶಾಖಾ ಮಠದಾಗ ಒಬ್ಬ ಪೀಠಾಧಿಪತಿ ಇರ್ಬೇಕವ, ಅಲ್ಲೇ ಇರ್ಬೇಕವ. ಶಾಖಾ ಮಠದ ಪೀಠಾಧಿಪತಿ ಮಾತ್ರ ಜರ ಮಾಡಿ ಸ್ವಲ್ಪ ಅರಿಯಟ್ಟು ಅಷ್ಟೇ, ಹೆಚ್ಚು ಪಂಚಪೀಠ ಜರ ಮಾಡಕ್ಕಿಲ್ಲ, ಮಾಡಕ್ಕಿಲ್ಲ ಅಂತ ಮಾಡಿದಾರೆ. ಕಲ್ಯಾಣಪುರ ಎಲ್ಲೇದಂತೆ ಒಬ್ಬ ಜಗನ್ಮಂತ್ರಿ, ಒಬ್ಬ ಜಗದ್ಗುರು ಅಂತಾರೆ. ಜಗದ್ಗುರು ಗುರು ಜಂಗಮ, ಆ ಜಗದ್ಗುರು ಇರ್ಬೋದು, ಶಾಖಾ ಮಠದವ್ರು ಇರ್ಬೋದು, ಜಗದ್ಗುರು ಇರ್ಬೋದು. ಗುರು ಮತ್ತು ಜಂಗಮ ಅನ್ನೋದಕ್ಕೆ ಎರಡು ಅರ್ಥ. ನದಿ ಸ್ನಾನ ಮಾಡ್ಲಕ್ಕ ಹೋಗೋದು, ನದಿಗೆ ಹೋಗ್ಬೇಕಾಗ್ತದ. ನಲ್ಲಿ ಸ್ನಾನ ಮಾಡಿದ್ರು ಅದೇ ನೀರೇ ನಲ್ಲಿ ಮೂಲಕ ಮನೆಗೆ ಬರ್ತವೆ. ಅವ್ರು ನಡ್ಸಾರೋ ಬಿಟ್ಟಾರೋ ಅದು ಪ್ರಶ್ನೆ ಇಲ್ಲ. ಅಷ್ಟಾವರಣದೊಳಗ ಗುರು ಮತ್ತು ಲಿಂಗ ಮತ್ತು ಜಂಗಮ ಮೂರು ಒಂದೇ ಬಿಲ್ವಪತ್ರೆಯ ಮೂರು ದಳಗಳು. ಯಾವ ಜಂಗಮರಿಗೆ ಈ ಗುರುಗಳು ತಮ್ಮ ಸರಿಸಮಾನವಾದ ಅಧಿಕಾರ ಕೊಟ್ಟು ನಡೆಸಿಕೊಂಡಾರ ಹೇಳ್ರಿ. ಬರ್ತದ. ಈಗ ಮ್ಯಾನೇಜರ್ ಇದ್ದಾವ ಕೊಡಕ್ ಬರ್ತದ, ಪ್ಯೂನ್ಗೆ ಕೊಡಂಗಿಲ್ಲವ. ಪ್ಯೂನ್ಗೆ ಹೆಂಗ್ ಕೊಡ್ತಾನ? ಸಿಸ್ಟಮ್ ಹಂಗೈತದು. ಪ್ಯೂನ್ ಒಬ್ಬನೇ ಇರ್ತಾನೆ, ಅಲ್ಲಿ ಹೆಚ್ಚಿನ ಅಧಿಕಾರ ಇದ್ದವ್ರು ಇರಂಗಿಲ್ಲ, ತಿಳುವಳಿಕೆ ಇದ್ದವ್ರು. ಪ್ಯೂನ್ ಒಬ್ಬನೇ ಇರ್ತಾನೆ. ಜಂಗಮ ಅನ್ನ ಪ್ಯೂನೇನು? ಜಂಗಮ ಪ್ಯೂನ್ ಅಲ್ಲ, ಜಂಗಮ ತತ್ವಜ್ಞಾನಿ, ಅವನು ದಿವ್ಯ ಜ್ಞಾನಿ, ಜಗದೋದ್ಧಾರಕ. ಗುರುವಿನಲ್ಲಿ ಏನ್ ಅಧಿಕಾರದ ಎಲ್ಲ ಅಧಿಕಾರ ಇವನಿಗಿರ್ತದ. ಆದರೆ ಗುರುವಿನ ಆಜ್ಞೆಯನ್ನ ತಲೆ ಮೇಲೆ ಹೊತ್ತುಕೊಂಡು ಹೋಗಿ ಶಿಷ್ಯರ ಉದ್ಧಾರ ಮಾಡುವವನು ಜಂಗಮ. ಗುರು ಸುಪ್ರೀಮು. ಗುರು ಏನ್ ಹೇಳ್ತಾನ ಮಾಡ್ಬೇಕು. ಈಗ ನೋಡ್ರಿ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಅಂತೇಳಿ ನಮ್ಮ ಮನೆಗೆ ಬರ್ತಾರಲ್ಲ, ಬಂದ ಹೊತ್ನಾಗ ಅದ್ರ ಹಿಂದ ಒಬ್ಬ ಆರ್ಡರ್ ಮಾಡಿರ್ತಾನ. ಅವ ಹಿಂದ ಆರ್ಡರ್ ಮಾಡಿದವ ಗುರು. ನಮ್ಮ ಮನೆಗೆ ಬಂದೆಲ್ಲ ಚೆಕ್ ಮಾಡಿ ಲೆಕ್ಕಪತ್ರ ಮಾಡವ ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಅವನ್ ಪ್ಯೂನೇನು? ಅಲ್ಲಿ ಮ್ಯಾಲ ಕೂತ ಅವ ಏನ್ ಮಾಡ್ಲಕತ್ತಾನ, ಅವ ಹೇಳಿದ್ದೆ ಇವ್ರು ಮಾಡ್ತಿರ್ತಾರ. ಅವ ಹೇಳಿದ್ದೆ ಅವ ಮಾಡಬೇಕಾದ ಕೆಲಸನೇ ಇವ್ರ ಕಡೆಯಿಂದ ಮಾಡಿಸ್ತಿರ್ತಾನ. ಜಂಗಮ ಅಂದ್ರ ಗುರುವಿನ ಒಂದು ಉಪಕರಣ. ಉಪಕರಣ. ಮತ್ತು ಅವನ ಆಜ್ಞೆಯನ್ನ ತಲೆ ಮೇಲೆ ಹೊತ್ತುಕೊಂಡು ಅವನ ಮಾಡುವ ಕೆಲಸವನ್ನೇ ಇವನು ಮಾಡ್ತಾನ. ಅವನಿಗೆ ಕೊಡಬೇಕಾದ ಗೌರವವನ್ನು ಜಂಗಮನಿಗೆ ಕೊಡ್ತಾರ. ಈಗ ನೋಡ್ರಿ, ಈಗ ನಾನು ಭಕ್ತರ ಮನೆಗೆ ಹೋಗ್ತೀನಿ. ಭಕ್ತರ ಮನೆ ಹೋದಾಗ ಜಗದ್ಗುರುಗಳು ಹೆಂಗ ಪಾದಪೂಜೆ ಮಾಡ್ಕೊತಾರ, ನನಗೂ ಹಂಗ ಪಾದಪೂಜೆ ಮಾಡ್ಕೊತಾರ ಅವರು. ನಾನು ಮಾಡ್ಕೊತೀನಿ. ಅದ ಒಬ್ರು ಶಿವಾಚಾರ್ಯರು ಬಂದ್ರೆ ನಾನು ಭಕ್ತರ ಕಡೆ ಕಾಲ ನಮಸ್ಕಾರ ಮಾಡ್ಸೋಂಗಿಲ್ಲ. ಯಾಕಂದ್ರೆ ನನಗಿಂತ ಹೆಚ್ಚಿನ ಸ್ಥಾನದ ಬರ್ತಾರಲ್ಲಿ, ನಾನು ಮಾಡ್ಬಿಡತ್ತೆ. ನಾನು ಜಗದ್ಗುರು ಬಂದ್ರಂತೂ ಸರಿಯಾಗಿ ಆಗಿಲ್ಲ, ನಾನು ಹಿಂದೆ ಇರ್ತೀನಿ, ನಿಂತಿರ್ತೀನಿ. ಹಿಂಗ್ ಸಿಸ್ಟಮ್ ನಿಮ್ ಸಿಸ್ಟಮ್ ಅಲ್ಲ. ಈಗ ಇಲ್ಲಿ ಹೇಳಕತ್ತಿದ್ದ ಏನದಂದ್ರೆ, ನೀವು ನಿಮ್ಮಷ್ಟಕ್ಕೆ ನೀವೇ ಒಂದು ಪೌರೋಹಿತ್ಯ ಮಾಡ್ಲಕತ್ತೀರಿ. ನೀವು ಒಬ್ಬ ಗುರುವಿಗೆ ಯಾವ್ದಾರ ಮಟ್ಟಕ್ಕೆ ಅಟ್ಯಾಚ್ ಅದಿರೇನು?
ಒಂದು ಗುರು ಪೀಠಕ್ಕೆ ಸಂಬಂಧಪಟ್ಟಿರ್ಬೇಕಲ್ಲ ನಾವು ಯಾವ್ದಾರ ಒಂದು. ಈಗ ಯಾವ ಪೀಠಕ್ಕೆ ಸಂಬಂಧಪಟ್ಟಿರಿ, ಯಾವ ಮಠಕ್ಕೆ ಸಂಬಂಧಪಟ್ಟಿರಿ, ಆ ಮಠದವರು ತಮ್ಮ ಅಧಿಕಾರವನ್ನ ನಿಮಗೆ ಕೊಟ್ಟು ಅವರು ಹೋಗುವ ಸ್ಥಳಗಳಲ್ಲಿ ನಿಮಗೆ ಕಳಿಸ್ಲಕತ್ತಾರೇನು? ಹಂಗೆ ಕಳ್ಸಾಕ್ ಬರ್ತೈತ್ರಿ. ನಾವು ಮಾಡೋದಕ್ಕೂ ಅವ್ರು ಮಾಡೋದವ್ರು. ಈಗ ನಾವು ಪೌರೋಹಿತ್ಯ ಮಾಡ್ತಾರೆ, ಅವ್ರು ಪೌರೋಹಿತ್ಯ ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರ ಮಂತ್ರ ಹೇಳಲಿಕ್ಕೆ ಆಗೋದಿಲ್ಲ. ಹಿರೇಮಠಸ್ಥರು ಮಾಡೋ ಕೆಲಸ ಬೇರೆ, ಶಾಖಾ ಮಠಸ್ಥರು ಮಾಡೋ ಕೆಲಸ ಬೇರೆ ಸರ್. ನಾವೇನಂತೂ ಲಿಂಗಧಾರಣೆ ಬದಿ ಮುಂಚೆ ಮಾಡ್ಬೋದು. ಹಿರೇಮಠಸ್ಥರು ನೀವೇ ಮಾತಾಡ್ತೀನಿ. ಶಾಖಾ ಮಠದವರು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಸರ್. ಈ ಪ್ರಾಣ ಪ್ರತಿಷ್ಠಾಪನೆ ನಾವು ಮಾಡ್ಲಿಕ್ಕೆ ಬರೋದಿಲ್ಲ, ಅದು ಶಿವಾಚಾರ್ಯ ಮಾಡ್ತಾರೆ. ಇಲ್ಲ ನೀನು ಪ್ರಾಣ ಪ್ರತಿಷ್ಠೆ ಮಾಡೋದಪ್ಪ ಅಂತ ನಮ್ಮನ್ನ ಯಾರು ಕಳಿತಾರ, ಅದು ಒಪ್ಪುದಿಲ್ಲ. ಯಾಕೆ ನಮ್ಮಲ್ಲಿ ಅದ ಶಾಸನ ಇಲ್ಲ, ಸಿದ್ಧಾಂತ ಇಲ್ಲ. ಒಬ್ಬ ಶಿವಾಚಾರ್ಯರೇ ಬೇಕಾದ್ರೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ. ನಮ್ಮಲ್ಲಿ ಜನ್ಮದಲ್ಲಿ 3 ಹಂತ ಸರ್. ಹಿರೇಮಠದ್ದು, ಶಾಖಾ ಮಠದ್ದು, ಪೀಠಾಧಿಪತಿಗಳು 3 ಹಂತ ಇದೆ ಸರ್. ಘಟಸ್ಥಲಗಳಲ್ಲಿ ನಿರಂಜನ ಸ್ವರೂಪ ಎರಡೇ ಇರೋದು, 3 ಎಲ್ಲಿ ಬರ್ತಾರೆ. ಇಲ್ಲ ನಿರಂಜನ ಅಲ್ಲ, ನಿರಂಜನ ಅವರು ಶೂನ್ಯ ಪೀಠಾಧೀಶರು, ಅವ್ರು ಬೇರೆ. ಅದೇ ಅದು ಒಂದು ಶಾಖ, ಇದು ಒಂದು ಶಾಖ. ಘಟಸ್ಥಲ ನಿರಂಜನ ಸರ್. ಪಂಚಪೀಠಗಳೇ 5 ಪೀಠ, ಅವು ಪೀಠಾಚಾರ್ಯರು. ಆ ಪಂಚಪೀಠ 5 ಪೀಠದ ಪರಂಪರೆ ಒಂದೇ.